ನಾದ ಮತ್ತು ಭಾವದತ್ತ ಸಾಗ್ತಾ ಇದ್ದೇವೆ ನಾವೀಗ. ಒಂದು ಹೊಸ ಪ್ರಯೋಗವನ್ನು ಬಾಪು ಪದ್ಮನಾಭ ಅವರು ನಮಗೆ ಕೊಡಲಿಕ್ಕೆ ಬಂದಿದ್ದಾರೆ. ನಮ್ಮಲ್ಲಿ ಕಾರಂತರ ಮ್ಯೂಸಿಕ್ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾನೇ ಇರ್ತೀವಿ, ಅದನ್ನು ಬಿಟ್ಟು ಕಾರಂತರನ್ನ ನಾವು ನೋಡೋದು ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕಾರಂತರ ಮ್ಯೂಸಿಕ್ ನಮ್ಮನ್ನು ಸೆಳೀತಾ ಹೋಗುತ್ತೆ. ಆದರೆ ಅದು ಕೇವಲ ಒಂದು ರಂಗ ಕ್ರಿಯೆಯಾಗಿ, ರಂಗ ಪ್ರಕ್ರಿಯೆಯಾಗಿ ಅಥವಾ ಅದಕ್ಕೆ ಪೂರಕವಾಗಿ ಅಷ್ಟೇ ಇತ್ತೆ ಅನ್ನೋದಷ್ಟೇ ಒಂದು ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಈಗ ಉತ್ತರ ಸಿಗಬಹುದು ಅನ್ನೋ ದೃಷ್ಟಿಕೋನದಿಂದ ಈ ಪ್ರಯೋಗವನ್ನು ಬಾಪು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕಾರಂತರ ನಾಟಕಗಳನ್ನು 1969ನೇ ಇಸವಿಯಿಂದ ಇಂದಿನವರೆಗೂ ಆಡ್ತಾ, ನೋಡ್ತಾ, ಮಾಡ್ತಾ, ಜೊತೆಗೆ ನಮ್ಮನ್ನು ನಾವು ಆ ರಂಗಭಾವದಲ್ಲಿ ತೇಲಿಸ್ಕೊಳ್ತಾ ಒಂದಷ್ಟು ಅವರು ಬಿಟ್ಟು ಹೋದ ಕನಸಿನ ಕಾರ್ಯಗಳನ್ನು ಮಾಡ್ಕೋತ ಬಂದಿದ್ದೇವೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ನಾವು ಜನರನ್ನು ಅಥವಾ ರಂಗಕರ್ಮಿಗಳನ್ನು ತಲುಪಿದ್ದೇವೆ ಅನ್ನೋದು ಗೊತ್ತಿಲ್ಲ. ಕಾರಣ ಇಡೀ ಭಾರತೀಯ ರಂಗಭೂಮಿ, ರಾಷ್ಟ್ರೀಯ ರಂಗಭೂಮಿ ಅಂತ ಏನು ಕರಿತೇವೆ, ಆ ರಾಷ್ಟ್ರೀಯ ರಂಗಭೂಮಿಯ ಕಲ್ಪನೆಯನ್ನು ಸಾಕಾರಗೊಳಿಸಿದವರು ಕಾರಂತರು. ಸೊ ಅಂತಹ ಕಾರಂತರ ಆ ಬಹುಮುಖ ಪ್ರತಿಭೆ ಏನಿದೆ ಅದರ ಒಂದು ಮಗ್ಗಲನ್ನು ನಾನು ಆಗಲೇ ಹೇಳಿದಾಗೆ ನಾವು ಕಂಡುಕೊಂಡಿದ್ದೇವೆ. ಈ ಹೊಸ ಮಗ್ಗಲುಗಳನ್ನು ಈಗ ಈ ರೀತಿ ಹುಡುಕಾಡ್ತಾ ಇದ್ದೇವೆ. ಆ ಹುಡುಕಾಟದಲ್ಲಿ ಇವತ್ತು ಏನು ಸಿಗುತ್ತೆ ಅನ್ನೋದು ಬಾಪು ಅವರ ಮುಖಾಂತರ ನಾನು ಕೂಡ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ನೋಡುವ. ಕೇಳುತ್ತಾ ಇದ್ದೀರಿ. ನಂದೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಐ ನೆವರ್ ಮೆಟ್ ಕಾರಂತಜಿ. ಆದ್ದರಿಂದ ಇವತ್ತಿನ ಚರ್ಚೆಯಲ್ಲಿ ಹೆಚ್ಚು ನಾನು ಅನ್ನುವ ಪದದ ಬಳಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಐ ನೆವರ್ ಮೆಟ್ ಹಿಮ್. ಇವತ್ತು ನನ್ನ ಒಂದು ಅನಿಸಿಕೆ ಏನಿತ್ತು ಅಂದರೆ, ನಾವು ಎಲ್ಲರೂ ಒಂದು ಆಕೃತಿಯನ್ನು ನೋಡ್ತೇವೆ ಅಲ್ವಾ. ಇಲ್ಲೆಲ್ಲರೂ ರಂಗ ಇದನ್ನು ಕಲಿತಾ ತರಬೇತಿ ತಗೊಳ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿರೋದ್ರಿಂದ ಐ ವಾಂಟ್ ಟು ಬಿ ಇಂಟ್ರಾಕ್ಟಿಂಗ್ ವಿತ್ ದ್ಯಾಮ್. ನಾವೆಲ್ಲರೂ ಒಂದು ಆಕೃತಿಯನ್ನು ನೋಡ್ತೇವೆ ಅಲ್ವಾ. ವಿ ಸಿ ಸಮ್ ಇಮೇಜ್. ಆ ಇಮೇಜ್ ನೋಡಿದ ತಕ್ಷಣ ಆ ಇಮೇಜಿನ ಹಿಂದೆ ಒಂದು ಶಬ್ದ ಇರುತ್ತೆ. ನಾವು ಯಾರನ್ನ ನೋಡ್ತೇವೆ, ನೋಡಿದ ತಕ್ಷಣ ಏನಿರುತ್ತೆ ಹೇಳೋದ್ರಿಂದ ಒಂದು ಥ್ಯಾಂಕ್ ಯು, ಯು ಆರ್ ಅಲೈವ್. ಸೊ ಆ ಶಬ್ದದ ಹಿಂದೆ ಒಂದು ವಿಚಾರ ಇರುತ್ತೆ. ಹ್ಯಾವ್ ಯು ಅಬ್ಸರ್ವ್ಡ್ ಇಟ್? ಆ ಶಬ್ದದ ಹಿಂದೆ, ಈಗ ಉದಾಹರಣೆಗೆ ಯಾವುದೋ ಒಂದು ವ್ಯಕ್ತಿ, ಇಲ್ಲಿ ಕಾರಂತರದೊಂದು ಚಿತ್ರ ಇತ್ತು ಹೌದಾ, ಆ ಚಿತ್ರವನ್ನು ನೋಡಿದ ತಕ್ಷಣ ನಿಮ್ಮಲ್ಲಿ ಏನು ಶಬ್ದ ಬರುತ್ತೆ? ಕಾರಂತರು ಅನ್ನೋ ಶಬ್ದವನ್ನು ನಾವು ಹೇಳ್ತೇವೆ. ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್, ಎಲ್ಲಿಗೆ ಬರ್ತಾ ಇದ್ದೀನಿ ಅಂತ. ಸೊ ಯಾರ್ಯಾರಿಗೆ ಕಾರಂತರ ಪರಿಚಯ ಇತ್ತು, ಆ ಕಾರಂತ ಅನ್ನುವ ಶಬ್ದವನ್ನು ಕೇಳಿದ ತಕ್ಷಣ ಅವರಲ್ಲಿ ಕಾರಂತರ ಬಗ್ಗೆ ಏನು ಶುರುವಾಗುತ್ತೆ? ಅವರ ಸಂಗೀತ, ನಾಟಕ, ವಿಚಾರದ ಅಲೆಗಳು ಶುರುವಾಗ್ತಾ ಹೋಗುತ್ತೆ. ಆ ವಿಚಾರದ ಹಿಂದೆ ಕೆಲವು ಭಾವನೆಗಳು ಕೂಡ ಉತ್ಪತ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಕೆಲವು ಥಾಟ್ಸ್ ನೀವು ವಿಚಾರವನ್ನು ಮಾಡಿದಾಗ ಅದರ ಹಿಂದೆ ಕೆಲವು ಭಾವನೆಗಳು ಕೂಡ ವ್ಯಕ್ತ ಆಗುತ್ತೆ. ಸೊ ಆ ಭಾವನೆಗಳ ಹಿಂದೆ ಕೆಲವು ಕಲ್ಪನೆಗಳು ವ್ಯಕ್ತ ಆಗುತ್ತೆ. ಈಗ ನೀವು ಕುಳಿತುಕೊಂಡಾಗ ನಾನು ವಿಮಾನದಲ್ಲಿ ಪ್ರಯಾಣಿಸುತ್ತೇನೆ ಅನ್ನುವ ಶಬ್ದವನ್ನು ಕೇಳಿದಾಗ ನಿಮಗೆ ಏನು ಚಿತ್ರ ಬರುತ್ತೆ ಎದುರುಗಡೆ? ಕ್ಲೌಡ್ ಅಂಡ್ ದೆನ್ ಪ್ಲೇನ್, ಬಿಕಾಸ್ ಐ ಹ್ಯಾವ್ ಇಂಟ್ರೊಡ್ಯೂಸ್ ದ ವರ್ಡ್ ಪ್ಲೇನ್. ಪ್ರಯಾಣಿಸುತ್ತೇನೆ ಅಂದ ತಕ್ಷಣ ಟ್ರಾವೆಲಿಂಗ್. ಇನ್ನೂ ಸ್ವಲ್ಪ ಆಳಕ್ಕೆ ನಿಮಗೆ ಅನುಭವಿಸುವ ಶಕ್ತಿ ಇದ್ದರೆ, ನೀವು ಕಣ್ಣುಗಳನ್ನು ಮುಚ್ಕೊಂಡಾಗ ಕೂಡ ಸ್ವಲ್ಪ ಕಾಲ್ಪನಿಕ ಶಕ್ತಿ ನಮ್ಮಲ್ಲಿ ಇನ್ಕ್ರೀಸ್ ಆದಾಗ ಯು ಕ್ಯಾನ್ ಈವನ್ ಟ್ರಾವೆಲ್ ಅಲ್ವಾ. ದಿಸ್ ಇಸ್ ದ ಬ್ಯೂಟಿ ಆಫ್ ಹ್ಯೂಮನ್ ಡೈಮೆನ್ಷನ್. ಈ ಡೈಮೆನ್ಷನ್ಸ್ಗಳು ನಮ್ಮೆಲ್ಲರಲ್ಲೂ ಇದೆ. ದುರದೃಷ್ಟವಶಾತ್ ಇಂದಿನ ಶೈಕ್ಷಣಿಕ ಪದ್ಧತಿ ಹೇಗಾಗಿದೆ ಅಂದರೆ, ಎಲ್ಲವೂ ಇಂಟೆನ್ಷನ್ ಓರಿಯೆಂಟೆಡ್ ಆಗಿದೆ. ಏನು ಓರಿಯೆಂಟೆಡ್ ಆಗಿದೆ? ಎವ್ರಿಥಿಂಗ್ ಇಸ್ ಇಂಟೆನ್ಷನ್, ನಾಟ್ ಇಂಟ್ಯೂಷನ್.
ನಮ್ಮೆಲ್ಲರಲ್ಲೂ ಒಂದು ಇಂಟ್ಯೂಷನ್ ಇದೆ ಅಲ್ವಾ? ಆ ಇಂಟ್ಯೂಷನ್, ಬಿಕಾಸ್ ನಾವು ಇಂಟ್ಯೂಷನ್ನ ಡೆವಲಪ್ ಮಾಡದೇ ಇರೋದ್ರಿಂದ ಈ ಕಾಲ್ಪನಿಕ ಜಗತ್ತಿಗೆ, ಈ ಭಾವನಾತ್ಮಕ ಜಗತ್ತಿಗೆ ತೆರೆದುಕೊಳ್ಳಲಿಕ್ಕೆ ನಮಗೆ ತೊಡರಾಗ್ತಾ ಇದೆ. ಕಾರಂತರು ಎಷ್ಟು ಬ್ಲೆಸ್ಡ್ ಇದ್ದರು ಅಂದರೆ, ಅವರ ಬಾಲ್ಯ, ಅವರ ಹುಡುಗಾಟದ ಆ ಅದ್ಭುತವಾದ ದಿನಗಳು ಕಳೆದಿದ್ದು ಪ್ರಕೃತಿಯಲ್ಲಿ. ಆಸ್ ವಿ ನೋ ದಟ್ ಎಲ್ಲದರಲ್ಲೂ ನಾದ ಇದೆ. ನನಾದೇನ ವಿನಾ ಗೀತಂ ನನಾದೇನ ವಿನಾ ವಾದ್ಯ ನನಾದೇನ ವಿನಾ ನೃತ್ಯಂ ತಸ್ಮಾತ್ ನಾದಾತ್ಮಕಂ ಜಗತ್. ದಿಸ್ ಹೋಲ್ ಯೂನಿವರ್ಸ್ ಇಸ್ ಮ್ಯೂಸಿಕ್. ಈವನ್ ನಾವು ತಾಯಿ ಗರ್ಭದಲ್ಲಿದ್ದವು ಕೂಡ ಹಾರ್ಟ್ ಬೀಟ್ ಕೇಳ್ತಾ ಇರ್ತೀವಿ. ಸೊ ಲಯ ಎಲ್ಲಿಂದ ಆರಂಭ ಆಗಿದೆ? ಹೌದಾ? ಸೊ ಲಯ ಅಲ್ಲಿಂದನೇ ಆರಂಭ ಆಗಿದೆ. ಯು ಆರ್ ಟೋಟಲಿ ಅವೇರ್ ಆಫ್ ದ ಲಯ. ಹೌದಾ? ಸೊ ನಾವು ವಾಕ್ ಮಾಡುವಾಗ ಕೂಡ ಒಂದು ಪರ್ಟಿಕ್ಯುಲರ್ ವಾಕ್ ಮಾಡುವಾಗ ನಿಮ್ಮ ಥಾಟ್ ಪ್ರೊಸೆಸ್ ಬೇರೆ ಇರುತ್ತೆ. ಎಲ್ಲರೂ ಅಬ್ಸರ್ವ್ ಮಾಡಿದ್ದೀರಾ ಇದನ್ನ? ಎಸ್, ಬಿಕಾಸ್ ಕಾರಂತರ ಬಗ್ಗೆ ಇನ್ಫಾರ್ಮೇಷನ್ ಸಾಕಷ್ಟು ನಮಗೆ ಸಿಗುತ್ತೆ. ಸೊ ನಾನು ಐ ಡೋಂಟ್ ವಾಂಟ್ ಟು ಮೇಕ್ ಗೂಗಲ್ ಆರ್ ಯೂಟ್ಯೂಬ್ ಕಾರಂತ. ಈ ಕ್ಷಣಕ್ಕೆ ನಮ್ಮ ನಿಮ್ಮಲ್ಲಿ ಏನು ಘಟಿಸ್ತಾ ಹೋಗುತ್ತೋ ಅದನ್ನು ಬಿಡಿಸ್ತಾ ಹೋಗೋಣ. ಸೊ ನಾವು ನಾರ್ಮಲ್ ಆಗಿ ನಡೆಯುವಾಗ ನಮ್ಮಲ್ಲಿ ಒಂದು ಥಾಟ್ ಇದೆ, ಸ್ಪೀಡಾಗಿ ಹೋಗುವಾಗ ಒಂದು ಥಾಟ್ ಪ್ರೋಸೆಸ್ ಇರುತ್ತೆ. ಈ ಎಲ್ಲ ಪ್ರೋಸೆಸ್ಸಿನ ವಯಸ್ಸು ವರ್ಷ ಇದೆಯಲ್ಲ. ಈಗ ನೀವು ಸ್ಲೋ ಹೋಗುವಾಗ ಒಂದು ನಿಮ್ಮಲ್ಲಿ ಥಾಟ್ ಇದೆ, ಹೌದಾ? ಸೊ ಅದೇ ರೀತಿ ಫಾಸ್ಟ್ ಹೋಗುವಾಗ ಒಂದು ಥಾಟ್ ಬೇರೆ ಆಗುತ್ತೆ. ನಾರ್ಮಲ್ ಬ್ರೀತ್ ಮಾಡುವಾಗ ನಿಮ್ಮಲ್ಲಿ ಒಂದು ಥಾಟ್ ಪ್ರೋಸೆಸ್ ಬೇರೆ ಇದೆ. ಸ್ವಲ್ಪ ನೀವು ಕ್ರೋಧದಲ್ಲಿದ್ದಾಗ ಅಥವಾ ಕಾಮೋತ್ತೇಜಕರಾದಾಗ ನಿಮ್ಮಲ್ಲಿ ಉಸಿರಾಟದ ಗತಿ ಡೆಫಿನೆಟ್ಲಿ ಚೇಂಜ್ ಆಗುತ್ತಲ್ವಾ? ಯಾವಾಗ ನಾವು ಇಂಟ್ಯೂಷನ್ ಅನ್ನುವ ಶಿಕ್ಷಣ ಪದ್ಧತಿ ಪ್ರಕೃತಿಯಲ್ಲಿ ಬೆಳೀತಾ ಹೋಗ್ತೀವೋ, ದೀಸ್ ಆರ್ ಆಲ್ ನ್ಯಾಚುರಲ್ ಟೆಂಡೆನ್ಸೀಸ್. ಇದು ಬೆಳೀತಾ ಹೋದಾಗ ಇದರ ವಯಸ್ಸು ವರ್ಷ ಮಾಡ್ಬೋದಲ್ವಾ? ಹೋಪ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಹೌದಾ ಸರ್? ಬ್ರೀತ್ ರೇಟ್, ಕ್ರೋಧದಿಂದ ಉಸಿರಿನ ಗತಿ ಚೇಂಜ್ ಆಗುತ್ತೆ ಅಂದಮೇಲೆ, ಸಪೋಸ್ ನಾನು ಉಸಿರಿನ ಗತಿಯನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನನ್ನ ಕ್ರೋಧ ಕಮ್ಮಿ ಬದಲಾಗುವ ಡೆಫಿನೆಟ್ಲಿ. ಸೊ ನಾವು ಯಾವುದೇ ಸಂಗೀತವನ್ನು ಕಾಂಪೋಸ್ ಮಾಡುವಾಗಲಿ ಅಥವಾ ಅಭಿನಯವನ್ನು ಮಾಡುವಾಗಲಿ ಇಂಟ್ಯೂಷನಲೈಸ್ಡ್ ಆಗಿದ್ದಾಗ, ಈಗ ಸರ್ ಹೇಳುವಾಗ ಹಿಂದೆ ಹೇಳ್ತಿದ್ರಲ್ಲ, ಅವರಿನ್ನೂ ಡೆಲ್ಲಿಲಿ ಇರ್ತಾ ಇದ್ರು, ಹಾಗೆ ಇರ್ತಾರೆ. ಇಟ್ ಈಸ್ ಅ ಫ್ಯಾಕ್ಟ್. ಯಾಕೆ ಹಾಗಾಗುತ್ತೆ ಅಂತಂದರೆ, ಈ ಥರದ ಒಂದು ಹಂತಕ್ಕೆ ಇಮ್ಯಾಜಿನೇಷನ್ ಸ್ತರಗಳಿಗೆ ಹೋದಾಗ ನಾವು ನಿಜವಾಗ್ಲೂ ಅಲ್ಲಿ ಇರ್ತೇವೆ. ಸೊ ಹಾಗಾಗಿ ಒಂದು ಇಲ್ಲಿ ಡ್ರಾಮಾದಲ್ಲಿ ಒಂದು ಸ್ಟೇಜ್ ಮೇಲೆ ನನಗೆ ಕಾಣ್ತಾ ಇರ್ತಕ್ಕಂಥ ವೇದಿಕೆ ಬೇರೆ ಇರುತ್ತೆ, ಇನ್ನೊಬ್ಬರಿಗೆ ಕಾಣುವ ವೇದಿಕೆ ಬೇರೆ ಇರುತ್ತೆ, ಮತ್ತೊಬ್ಬರಿಗೆ ಕಾಣುವ ವೇದಿಕೆ ಬೇರೆ ಇರುತ್ತೆ. ಅದೇ ಬಿ ವಿ ಕಾರಂತರಿಗೆ ಇಲ್ಲಿ ಬಂದು ಕುಂತ ನೋಡಿದಾಗ ಅವರಿಗೆ ಕಾಣುವ ವೇದಿಕೆನೇ ಎಂಟೈರ್ಲಿ ಬೇರೆ ಇರುತ್ತೆ. ಸೊ ಹಾಗಾಗಿ ಇಂಟ್ಯೂಷನ್ ಅಂತ ಬಂದಾಗ, ಸೊ ನಮ್ಮ ಲಯ ಬಾರ್ನ್ ಇದೆ ಅಂತ ಹೇಳಿದೆ. ಅದರ ಬಗ್ಗೆ ಒಂದು ಸಣ್ಣ ಪ್ರಯೋಗ ಮಾಡೋಣ ಈಗ. ಹಾಂ ಸರ್, ರೆಡಿ? ಸೊ ಏನು ಮಾಡಬೇಕಪ್ಪ ಅಂತಂದರೆ, ನಾವೆಲ್ಲರೂ ಇಷ್ಟು ಜನ ಇದ್ದೇವೆ, ಹೌದಾ? ನಾವು ಇಷ್ಟು ಜನ ಇದ್ದರೂ ಕೂಡ ನಮ್ಮೆಲ್ಲರ ಲಯ ಬೇರೆ ಬೇರೆ ಇದೆ. ಹೇಗೆ? ನಾನೀಗ 1 2 3 4 ಕೌಂಟ್ ಹೇಳ್ತೇನೆ. ಅದೇ ಲಯದಲ್ಲಿ ನಾವೇನು ಮಾಡ್ತೀವಿ, 16 ಬೀಟ್ಸ್ ಕೌಂಟ್ ಮಾಡಿ 16ನೇ ಬೀಟಿಗೆ ಮತ್ತೆಲ್ಲ ಕ್ಲಾಪ್ ಮಾಡಬೇಕು. ಹೇಗೆ ಅಂದರೆ, ಫಸ್ಟ್ ಬೀಟ್ ಇರುತ್ತೆ 1 2 3 4. ನೆಕ್ಸ್ಟ್ ಯಾರು ಕೌಂಟ್ ಮಾಡೋ ಹಾಗಿಲ್ಲ, ಕ್ಲಾಪ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಎಲ್ಲಿ ಕ್ಲಾಪ್ ಮಾಡಬೇಕು? 16 16 16. ಓಕೆ, ರೆಡಿ? ನಾವು ಸಣ್ಣ ಪ್ರಯೋಗ ಮಾಡುವ. ರೆಡಿ? 1 2 3 1 2 3 4. ಹೋಪ್ ಯು ಅಬ್ಸರ್ವ್ ದಿಸ್ ಲಯ. ಅರ್ಥ ಆಯ್ತಾ? ಈಗ ನಾನು ಕೌಂಟ್ ಶುರು ಮಾಡಿದ್ರು, ಈಗ ಕೌಂಟ್ ಹೇಳ್ತಾ ಬರೋಣ ಬಾಯಲ್ಲಿ. 1 2 3 4 1 2 3 ಹೇಳಿ. 4 5 6 7 8 9 10 11 12 13 14 15 16.
ಈಗ ಯಾಕೆ ಬಂತು ಕರೆಕ್ಟಾಗಿ? ಏನು ಪಾಯಿಂಟ್ ಹೇಳಿ ಅದು? ಅಲ್ಲಲ್ಲ, ಫಸ್ಟ್ ನಾವು ಮನಸ್ಸಿನಲ್ಲಿ ಹೇಳ್ತಾ ಇದ್ದಾಗ ಅದು ಅವ್ಯಕ್ತ ರೂಪದಲ್ಲಿ ಇತ್ತು. ಈಗ ನೀವು ಏನು ಮಾಡಿದ್ರಿ ಜೊತೆಗೆ? ಅದಕ್ಕೆ ಏನು ಆ್ಯಡ್ ಮಾಡಿದ್ರಿ ಆ್ಯಕ್ಷನ್ಗೆ? ಯು ಆ್ಯಡೆಡ್ ಸೌಂಡ್. 1 2 ಈ ಶಬ್ದವನ್ನು ಆ್ಯಡ್ ಮಾಡ್ತಾ ಬಂದ್ರಿ. ಸೊ ಇಲ್ಲಿ ಆ್ಯಕ್ಷನ್ ಜೊತೆಗೆ ಏನು ಮಿಕ್ಸ್ ಆಗ್ತಾ ಇದೆ? ಸೊ ಅವ್ಯಕ್ತವಾಗಿರ್ತಕ್ಕಂಥ ಹಿಡನ್ ರಿದಮ್ನ ಯಾವುದು ಹೊರಗೆ ತಂದು ತೋರಿಸ್ತು ನಿಮಗೆ? ದಟ್ಸ್ ದ ಬ್ಯೂಟಿ ಆಫ್ ಮ್ಯೂಸಿಕ್. ಇವಾಗ ಸೊ ಅದೇ ರೀತಿ ನೀವು ಮಕ್ಕಳ ಜೊತೆ ಮಾತಾಡುವಾಗ, ಒಂದು ಮಗುವಿನ ಥರ ನಿಂತಾಗ ಯಾವ ವ್ಯಕ್ತಿಯು ಹೋಗ್ಬಿಟ್ಟು ನಮಸ್ಕಾರ, ಆದಿ ಭೌತಿಕ ಶಕ್ತಿಯಿಂದ ಒಡಗೂಡಿರತಕ್ಕಂತಹ ಈ ಜಗತ್ತಿನಲ್ಲಿ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ನಾನು ಕಲಾತ್ಮಕವಾದ ರಸಾಸ್ವಾದದಿಂದೊಡಗೂಡಿದ ಆ ಒಂದು ಆದಿ ಭೌತಿಕ ಜಗತ್ತನ್ನು ನೋಡಿದಾಗ ಆ ಮಗು ಹೌ ಯು ಸ್ಪೀಕ್ ವಿತ್ ಕಿಡ್ಸ್, ಹೇಗೆ ಮಾತಾಡ್ತೀವಿ? ಹೌದ್ರಾ? ಆಕ್ಚುಲಿ ಹೇಳ್ಬೇಕಂದ್ರೆ ದಟ್ ಈಸ್ ದ ರಿಯಲ್ ಲೆವೆಲ್. ನಾವು ಮಾಡ್ತಿರೋದ್ರಲ್ಲ ಆರ್ಟಿಫಿಷಿಯಲ್ ಲೆವೆಲ್. ನಾವು ಹೋದ ತಕ್ಷಣ ಮಕ್ಕಳು ಅಲ್ಲಿ ಓ ಅಂತಂತೆಲ್ಲ ಹೇಳ್ತೀವಿ, ಹೌದಾ? ಇಮ್ಮಿಡಿಯೇಟ್ಲಿ ಆ ಶಬ್ದದ ಜೊತೆ ಒಂದು ಆ್ಯಕ್ಷನ್ ಇದೆ ಅಲ್ವಾ? ದೆರ್ ಈಸ್ ಒನ್ ಆ್ಯಕ್ಷನ್. ಏನು ಹೇಳಿ? ಇದೇ ಮಜಾ ಏನಪ್ಪ ಅಂತಂದ್ರೆ, ನೋಡಿದ್ರ ನಾವು ಎಷ್ಟು ಒಂದು ಬದುಕಲ್ಲಿ ಇದ್ದೀವಿ ಅಂದರೆ, ಕತ್ತಲು ಇದ್ದಾಗ ಎಲ್ಲರೂ ಓಪನ್ ಆಗ್ತೀವಿ. ದ ಮೂಮೆಂಟ್ ಲೈಟ್ ಕಮ್ಸ್ ನಾವ್ಯಾರು ಎಕ್ಸ್ಪ್ರೆಸ್ ಮಾಡೋದಿಲ್ಲ. 99.9% ಆಫ್ ಅವರ್ ಡಿಸೀಸ್ ಆರ್ ಡಿಪೆಂಡ್ಸ್ ಬಿಕಾಸ್ ವಿ ಆರ್ ನಾಟ್ ಎಕ್ಸ್ಪ್ರೆಸಿವ್. ಸೊ ಅದರಿಂದ ಕಾರಂತರ ಒಂದು ಸಂಗೀತವನ್ನು ಕೇಳುವಾಗಲಿ ಅಥವಾ ಅವರ ಅಭಿನಯವನ್ನು ಅಥವಾ ಅವರ ನಾಟಕವನ್ನು ನಾನು ಮಾಡುವಾಗ ನೋಡಿದಾಗಲಿ ಸೌಂಡ್ ಮತ್ತು ಆ್ಯಕ್ಷನ್ ಎರಡೂ ಸಮ್ಮಿಳಿತವಾಗಿ ಹೋಗ್ತಾ ಇದೆ. ದಿರ್ ಇಸ್ ಅ ಬ್ರಿಡ್ಜ್. ಈಗ ನಾವು ಹೇಗೆ 1 2 3 4 ಕೌಂಟ್ ಮಾಡ್ತಾ ಹೋದಾಗ 16 ಕರೆಕ್ಟಾಗಿ ಎಲ್ಲ ರೀಚ್ ಆದ್ವಿ. ಅಲ್ಲಿ ಒಂದು ಜೊತೆಗೆ ಏನು ಸಾಥ್ ಕೊಡ್ತಾ ಇದೆ ನಮಗೆ? ಸೌಂಡ್. ಸೊ ಈಗ ಅದೇ ಥರ ಮತ್ತೊಂದ್ಸಲಿ ಬರೋಣ. 1 2 3 4 ರೆಡಿ ಇದ್ದೀರಾ? ಈಗ ನಾವು ಹೇಳೋದು ಬೇಡ, ಕ್ಲಾಪ್ ಹಾಕೋಣ. ರೆಡಿ? 1 2 3 4. ಇಲ್ಲಿ ಒಂದು ನಾವೇನು ಅಬ್ಸರ್ವ್ ಮಾಡ್ತೀವಿ ಅಂದರೆ, ಮೊದಲನೇ ಲೈವನ್ನು ನೀವು ನುಡಿಸ್ತಾ ಬಂದರೆ, ನಂತರ ನಾನು ಮಧ್ಯ ಕಟ್ ಮಾಡಿ ನಿಮಗೆ ಲೈವನ್ನು ಕೊಟ್ಟಾಗ ಕೂಡ ಆ ಲೈವನ್ನು ನೀವು ಕರೆಕ್ಟಾಗಿ ಕ್ಯಾಚ್ ಮಾಡಿದ್ರೆ, ನಾವೇನಲ್ಲಿ ಮ್ಯೂಸಿಕ್ ಕಲ್ತಿಲ್ಲ ಅಥವಾ ಯಾವುದೇ ರೀತಿಯ ಬೋರ್ಡ್ ಮೇಲೆ ಏನನ್ನು ತೋರಿಸಿಲ್ಲ. ಯಾಕೆಂದರೆ ಲಯ ನಮ್ಮಲ್ಲಿ ಇನ್ಬಿಲ್ಟ್ ಆಗಿದೆ. ಸೊ ಅದಕ್ಕೆ ಹೇಳ್ತಾ ಇರ್ತಾರೆ ಅವರು ಕಾರಂತರು ಒಂದು ಕಡೆಗೆ, सीखना समझना और जानना और मानना ये बहुत ज़रूरी है. क्योंकि ನಾವು ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಯಾರಿಗೂ 1 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದೆ ಅಂದ ತಕ್ಷಣ ಅವನು ಕುಣಿತಾ ಇರ್ತಾನೆ. ಯಾಕೆ ಹೇಳಿ? ಅವನಿಗೆ ಲಾಟ್ರಿ ಬಂದಿರುತ್ತೆ. ಸೊ ನಾವು ಕೂಡ ಕುಣಿದ್ರೆ ನಮಗೆ 1 ಲಕ್ಷದ ಲಾಟ್ರಿ ಬರೋದಿಲ್ಲ.
ಸೊ ಹಾಗೆ ಈ ಥರದ ಚೇತನಗಳು ಒಂದು ಅದ್ಭುತವಾಗಿರ್ತಕ್ಕಂಥ ಭಾವನಾತ್ಮಕ ಪ್ರಯಾಣವನ್ನು ಮಾಡಿ ಮುಂದೆ ಹೋದಾಗ ಪ್ರಕೃತಿಯಿಂದ ಆರಂಭವಾಗಿರ್ತಕ್ಕಂತಹ ಅವರ ನಾದದ ಪಯಣ ಗುಬ್ಬಿ ವೀರಣ್ಣ ಕಂಪನಿಗೆ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿ ಎಲ್ಲೆಲ್ಲೋ ಇರ್ತಕ್ಕಂತಹ ನ್ಯಾಚುರಲ್ ಸೌಂಡ್ಸ್ಗಳಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಚೌಕಟ್ಟು ಸಿಗುತ್ತೆ. ಆ ಚೌಕಟ್ಟಿಗೆ ಒಂದು ಮೂಮೆಂಟ್ ಇದೆ ಅಲ್ವಾ, ಆ ಮೂಮೆಂಟ್ ಇದೆ. ಆ ಮೂಮೆಂಟ್ ಜೊತೆಗೆ ಅಭಿನಯ ಮತ್ತು ಅದನ್ನು ಕೂಡ ಅವರಲ್ಲಿ ಪ್ರಯೋಗವನ್ನು ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿಂದ ಅವರು ಕಾಶಿಗೆ ಹೋಗ್ತಾರೆ ಅನ್ನೋದು ಎಲ್ಲರೂ ಕೇಳಿದ್ದೇವೆ ಅಲ್ವಾ. ಸೊ ಅಲ್ಲಿ ಇಟ್ ಗೆಟ್ ಪಾಲಿಶ್ಡ್. ಯಾಕೆಂದರೆ ರೂಲ್ ಮುರಿಬೇಕಂದ್ರೂ ಕೂಡ ನನಗೇನು ಗೊತ್ತಿರಬೇಕು ಅಲ್ವಾ. ಗೊತ್ತಿದ್ದರೆ ಮಾತ್ರ ಮುರಿಯೋಕ್ಕೆ ಈಸಿ ಆಗುತ್ತೆ. ಬಿಕಾಸ್ ಇದು ಹೇಗಿದೆ ಅಂತ ನನಗೆ ಗೊತ್ತೇ ಇಲ್ಲ ಅಂದರೆ ಇದನ್ನು ಮುರಿಯೋದು ಕೂಡ ವಿಕಾರವಾಗಿ ಮುರಿದು ಬಿಡ್ತೀನಿ ನಾನು. ಬಟ್ ಅದೇ ಒಬ್ಬ ಕ್ರಿಯಾತ್ಮಕ ವ್ಯಕ್ತಿ ಕೈಯಲ್ಲಿ ಬಂದಾಗ ಆ ಮುರಿಯೋದ್ರಲ್ಲೂ ಕೂಡ ಡಿಸ್ಟ್ರಕ್ಟಿವ್ ಅಲ್ಲೂ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಸೊ ಹಾಗಾಗಿ ಈಗ ಇಟ್ಸ್ ಮೇಡ್ ಅಪ್ ಆಫ್ ಬ್ಯಾಂಬೂ ಅಲ್ವಾ. ಸೊ ಮೊದಲನೇದಾಗಿದ್ದು ಬ್ಯಾಂಬೂ ನಾನು ಹೇಗೆ ಅವರ ಬಾಲ್ಯದಲ್ಲಿ ನೇಚರ್ ಸೌಂಡಿಂದ ಕಲಿತಾ ಬಂದ್ವೋ, ಅದಾದ ನಂತರ ಇದಕ್ಕೊಂದು ಸಂಸ್ಕಾರ ಅನ್ನೋದು ಕೊಟ್ಟಾಗ ಇಲ್ಲೂ ಕೂಡ ಒಂದು ಕ್ರೇಜಿನೆಸ್ ಇದೆ. ಬಟ್ ಆ ಕ್ರೇಜಿನೆಸ್ ಒಂದು ಚೌಕಟ್ಟು ಕೂಡ ಇದೆ. ಹಾಗೆ ಉದಾಹರಣೆಗೆ ನೋಡ್ತಿದ್ದೀರಿ ಗುಬ್ಬಿ ವೀರಣ್ಣ ಕಂಪನಿಗೆ ಬಂದಾಗ ಅವ್ರು ಕಲ್ತಿದ್ದು. ಈಗ ನಾನು ಒಂದು ಸ್ವರದಲ್ಲಿ ಒಂದು ರಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಹೌದಾ? ಸೊ ನಾವು ದಿಸ್ ಕಾನ್ಫರೆನ್ಸ್ ಕೇಳ್ತಿದೆಯಲ್ಲ, ಒಂದು ವಾತಾವರಣವನ್ನು ಇದು ನಿರ್ಮಾಣ ಮಾಡಿದೆ.
ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಲೆ ಏನು ಹೇಳ್ತಾರೆ ಅಂದರೆ, ಯಾವುದೇ ವ್ಯಕ್ತಿ ಅಭಿನಯವನ್ನು ಮಾಡುವಾಗ ಯಾವ ಸ್ವರದಲ್ಲಿ ಇದು ತಾನ್ಪುರ ಇದೆ ಆ ಸ್ವರದಲ್ಲಿ ಅವರ ಡೈಲಾಗ್ಗಳು ಕೂಡ ಬಂದರೆ ಅಲ್ಲಿ ಒಂದು ಬ್ಯೂಟಿನೂ ಇದೆ, ಏರ್ಲಿತನೂ ಇದೆ. ಆದರೆ ಭಾವನಾತ್ಮಕವಾಗಿ ನೀವು ಒಂದು ಕಡೆ ನನ್ನ ಜೊತೆ ಸೇರಿಕೊಂಡಿದ್ದೀರಿ, ಈಗ ಆ ರಾಗದೊಟ್ಟಿಗೆ ನೀವು ಪ್ರಯಾಣ ಮಾಡ್ತಿದ್ದೀರಿ. ಇಫ್ ಐ ಬ್ರೇಕ್ ದಟ್ ಥಿಂಗ್, ನೋಡ್ಲಿಕ್ಕೂ ಏರಿಳಿತನೂ ಇದೆ, ಆದರೆ ಯಾವುದೇ ರೀತಿಯಲ್ಲೂ ಅದಕ್ಕೆ ತೊಂದರೆ ಕೊಡದ ಹಾಗೆ. ಓಕೆ, ಎದುರಿಗೆ ಕಾಣುವ ಆಕೃತಿಗಳ ಸತ್ಯವೋ ಅಥವಾ ಆ ಆಕೃತಿಗಳ ಹಿಂದೆ ಇರತಕ್ಕಂತಹ ಶಬ್ದ ಸತ್ಯವೋ? ಆ ಶಬ್ದದ ಹಿಂದೆ ಇರುವ ವಿಚಾರಗಳ ಆ ತರಂಗಗಳು ಸತ್ಯವೋ? ಅಲ್ಲ, ಆ ವಿಚಾರದ ತರಂಗಗಳ ಹಿಂದೆ ಅಡಗಿರುವ ಭಾವ ಸತ್ಯವೋ? ಇಲ್ಲ, ಆ ಭಾವಗಳಿಂದ ನನ್ನಲ್ಲಿ ಉಂಟಾಗ್ತಕ್ಕಂಥ ಆ ಕಾಲ್ಪನಿಕ ಜಗತ್ತು ಸತ್ಯವಾ? ಆ ಕಾಲ್ಪನಿಕ ಜಗತ್ತನ್ನು ನೆನೆಸ್ಕೊಂಡು ನಾನೇನು ಜೀವಿಸ್ತಾ ಇದ್ದೇನಲ್ಲ, ಈ ಜೀವನ ಸತ್ಯವಾ? ಈಗ ಭಾಷೆ ಬದಲಾದರೂ ಕೂಡ ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ದಟ್ ಹೋಲ್ ಸ್ಟ್ರಕ್ಚರ್ ಆಫ್ ರಾಗ್. जो मैं देखता हूँ क्या वो सत्य है, या फिर जो मेरे अंदर जो विचार आते हैं क्या वो सत्य है? क्या उस विचार के पीछे जो भाव है क्या वो सत्य है? पण हे भावचं मागे जी काल्पनिक जग आहे ना, अरे बाळा, तो सत्य आहे का रे? अरे तो पण नाही. Then what exactly is the truth? So same, listen carefully. If I disturb this mood, okay? ಎದುರಿಗೆ ಕಾಣುವ ಆಕೃತಿ ಸತ್ಯವೋ ಅಥವಾ ಆಕೃತಿಯಿಂದ ಇರತಕ್ಕಂತಹ ಭಾವ ಸತ್ಯವೋ? ಅಯ್ಯಯ್ಯೋ, ಭಾವದ ಹಿಂದೆ ಇರುವ ಕಲ್ಪನೆ ಸತ್ಯವೋ? या फिर उस कल्पना के पीछे जो दिख रहा है यार, ये सत्य है क्या? Hope you understood the difference. ಎಷ್ಟು ಸೂಕ್ಷ್ಮವಾಗಿದೆ ಅಂತಂದ್ರೆ, ಬಹಳಷ್ಟು ಕಾಂಪೋಸರ್ಸ್ಗಳಾಗಲಿ ಅಭಿನಯ ಮಾಡುವಾಗಲಿ ಈ ಒಂದು ಸಬ್ಟಲ್ ಎಲಿಮೆಂಟ್ಸ್ನ ಅವರು ಯಾವಾಗಲೂ ಯೂಸ್ ಮಾಡ್ತಾನೆ ಇರ್ತಾರೆ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಂಪೋಸಿಷನ್ಸ್ಗಳು ನಮಗೆ ಕಾರಂತರ ನಾಟಕದಲ್ಲಿ ಹೆಚ್ಚು ಹೆಚ್ಚು ಕೇಳಲಿಕ್ಕೆ ಸಿಗುತ್ತೆ. ಇವೊಂದು ಇಟ್ಸ್ ಡಿಪೆಂಡ್ ಆನ್ ದ ರಾಗ. ಆ ರಾಗದಲ್ಲಿರ್ತಕ್ಕಂಥ ಒಂದು ನೋಟ್ನ ತೆಗೆದುಕೊಂಡವರು ಆ ರಾಗದ ಚೌಕಟ್ಟಿಗೆ ಚ್ಯುತಿ ಬರದ ಹಾಗೆ ರಾಗದ ಆಲಾಪನೆ ಮತ್ತು ಶಾಸ್ತ್ರಬದ್ಧವಾಗಿ ಹೇಳುವ ಕಚೇರಿಗಳು ಬೇರೆ, ಅದನ್ನು ಆ್ಯಕ್ಷನ್ಸಿಗೆ ಅಳವಡಿಸ್ಕೊಳ್ಬೇಕಾದಾಗ ಇನ್ನೂ ಮಜಾ ಹೇಳ್ಬೇಕಂದ್ರೆ, ಈಗ ನೀವೆಲ್ಲ ಒಂದು ಪೊಸಿಷನಲ್ಲಿ ಕೂತಿದ್ದೀರಿ, ಹೌದಾ? ಕೆಲವು ಮಾತುಗಳನ್ನು ಆಡಬೇಕಾದಾಗ ನಿಮಗೆ ಕೆಲವು ಪೊಸಿಷನ್ಸ್ಗಳನ್ನು ಚೇಂಜ್ ಮಾಡ್ತೀರೋ ಇಲ್ವೋ? ಫಿಸಿಕಲಿ ಚೇಂಜ್ ಮಾಡ್ತೀವೋ ಇಲ್ವೋ? ವೆನ್ ಯು ಆರ್ ಇನ್ ರಿಲ್ಯಾಕ್ಸ್ ಮೂಡ್, ನಾನು ಅವಾಗ ಹೇಳೋದು, ಯಾರು ಈಗ ಕೂತು ರಿಲ್ಯಾಕ್ಸ್ ಆಗಿ ಹೇಳಲ್ಲ. ಒಂದು ಆನಂದದ ಕ್ಷಣಕ್ಕೆ ನಾನು ಸಾಕ್ಷಿ ಆಗ್ತಾ ಇದ್ದೇನೆ. ನನ್ನ ಪ್ರೇಯಸಿಯನ್ನು ಭೇಟಿಯಾದಾಗ ಅಥವಾ ನನಗೆ ಇಷ್ಟವಾಗಿರ್ತಕ್ಕಂಥ ರಾಗವನ್ನು ಕೇಳಿದಾಗ ನಾನು ಒಂದು ಆನಂದದ ಕ್ಷಣದಲ್ಲಿ ಹಿಂಗೆ ಯಾರು ಅನ್ನಲ್ಲ. ದ ಮೂಮೆಂಟ್ ವಿ ಮೀಟ್ ಅವರ್ ಕ್ಲೋಸ್ ಫ್ರೆಂಡ್, ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಚೇಂಜ್ ಆಗುತ್ತೋ ಇಲ್ವೋ? ಸೊ ದಟ್ ಈಸ್ ದ ಆ್ಯಕ್ಷನ್. ದಟ್ ಆ್ಯಕ್ಷನ್ ಅಕರ್ಡ್ ವಿತ್ ದಟ್ ಸೌಂಡ್ ಆ್ಯಂಡ್ ದಟ್ ಪರ್ಸನ್. ಹಾಗೆ ನಾವು ಯಾವುದೇ ಅಭಿನಯವನ್ನು ತೆಗೆದುಕೊಂಡಾಗ ಅಲ್ಲಿ ಆ ಅಭಿನಯದ ಹಿಂದೆ ಅಥವಾ ಶಬ್ದದ ಹಿಂದೆ
ಯಾವ ಕಾಂಪೋಷನ್ಸ್ಗಳನ್ನು ನಾವು ಕಾಂಪೋಷನ್ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಬಿಕಾಸ್ ಆಲ್ರೆಡಿ ಅಲ್ಲಿ ಇದೆ, ಅದು ಇಟ್ ಇಸ್ ಹಿಡನ್ ಇನ್ ಸೈಡ್. ನೀವು ಆ ಸ್ಥಿತಿಗೆ ಹೋದಾಗ ಆ ಕಾಂಪೋಸಿಷನ್ಸ್ ನಮಗೆ ಕೇಳ ಸಿಗುತ್ತೆ. ಹೇಗೆ ನೀವು ಫಸ್ಟಿಗೆ ಒಂದು ಅವ್ಯಕ್ತ ರೀತಿಯಲ್ಲಿ ರಿದಮ್ ಹಾಕಿದಾಗ ಎಲ್ಲರೂ ತಪ್ಪು ಅಂದರೆ ಒಬ್ಬೊಬ್ಬರು ರಿದಮ್ ಒಂದು ಕಡೆ ಬಂತು, ಬಟ್ ಅದಕ್ಕೆ ಒಂದು ವ್ಯಕ್ತ ಶಬ್ದವನ್ನು ಅದಕ್ಕೆ ಜೊತೆ ಕೊಟ್ಟಾಗ ನಾವೆಲ್ಲರೂ ಕೂಡ ಒಟ್ಟಿಗೆ ಆ ಶಬ್ದವನ್ನು ಅಥವಾ ಲಯವನ್ನು ಹೇಳಲಿಕ್ಕೆ ನಮಗೆ ಸಾಧ್ಯ ಆಯಿತು. ಸೊ ಹಾಗೆ ಯಾವುದೇ ಒಂದು ನಾಟಕವನ್ನು ಪ್ರಸ್ತುತಪಡಿಸಬೇಕಾದಾಗ ನಾವು ಬರೆಯುವ ಹಂತದಿಂದ ತೆಗೆದುಕೊಂಡು ಅದನ್ನು ಪ್ರಸ್ತುತಪಡಿಸುವ ಹಂತದ ತನಕನೂ ಈ ಎಲ್ಲ ಮಜಲುಗಳನ್ನು ನೋಡಿಕೊಂಡಾಗ ಸೊ ಒಂದು ಟೋಟಲ್ ಅಲ್ಲಿ ಎಷ್ಟೋ ಜನಗಳ ಕೆಲಸ ಮಾಡೋರು ಇದ್ದರೂ ಕೂಡ ನೋಡ್ಲಿಕ್ಕೆ ಅದು ಒಂದೇ ಯುನಿಕ್ ಒಂದು ಪ್ರಾಡಕ್ಟ್ ಆಗಿ ಕಾಣಲಿಕ್ಕೆ ಸಿಗುತ್ತೆ ನಮಗೆ. ಸೊ ಅದರಿಂದ ನನಗೆ ತುಂಬ ಲೈಕ್ ಆಗಿದ್ದ ಅವರು ಇದರಲ್ಲಿ ಅಂದರೆ ಆ ಸ್ವರಗಳ ಗುಚ್ಛದಲ್ಲಿಯೇ ಡೈಲಾಗ್ನ ಹೇಳಿಸ್ತಕ್ಕಂಥ ಒಂದು ಪ್ರಯತ್ನ. ನಂತರ ಆನ್ ಸ್ಪಾಟಲ್ಲಿ ಏನು ಕ್ರಿಯೇಟ್ ಆಗುತ್ತೋ, ನಾವು ಒಂದು ವರ್ಡ್ನ ಕೇಳ್ತೀವಿ ದೇಸಿ ಮತ್ತು ಮಾರ್ಗಿ ಅಂತ ಹೇಳಿ. ಸೊ ದೇಸಿ ಮತ್ತು ಮಾರ್ಗಿ ಇದರಲ್ಲಿ ಏನಾಗುತ್ತೆ, ಕುತ್ಕೊಂಡಾಗ ಆನ್ ಸ್ಪಾಟ್ ಏನೇನು ಕ್ರಿಯೇಟ್ ಆಗ್ತಾ ಹೋಗುತ್ತೋ ಅಲ್ಲಿಂದ ಹೊರಹೊಮ್ತಾ ಹೋಗುತ್ತೆ. ಸೊ ದಟ್ ಈಸ್ ಇಂಟ್ಯೂಷನ್ ಫಸ್ಟ್. ಆ ಇಂಟ್ಯೂಷನ್ಗೆ ಆಮೇಲೆ ಇಂಟೆನ್ಷನ್ ಆ್ಯಡ್ ಮಾಡ್ತಾ ಹೋಗ್ತೀವಿ. ಈಗ ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಈಗ ನೀವೊಂದು ಇಂಟ್ಯೂಷನ್ ಒಂದು ರಿದಮ್ ಕೊಡ್ತೀರಿ, ಆ ರಿದಮ್ ಜೊತೆಗೆ ನಾವು ಹಾಗೆ ಏರುಪೇರಾಗಿ ಹೋಗ್ತಾ ಹೋದ್ವಿ. ಈಗ ನಾನು ಹೇಗೆ ರಿದಮ್ ಚೇಂಜ್ ಮಾಡೋದು, ನಿಮ್ಮ ಲಯ ಕೂಡ ಅದನ್ನು ನಾನೇನಾದರೂ ಹೇಳೋದು ನಿಮಗೆ ಟೆಂಪೋ ಇಷ್ಟು ಅಂತ ಬರ್ದಿದ್ದ ನಾನು ಯಾವುದೇ ಬರ್ದಿದ್ದಿಲ್ಲ ಅಂದರೂ ಕೂಡ ನೀವು ಅದನ್ನು ಹೇಳ್ತಾ ಹೋದ್ರಿ. ಉದಾಹರಣೆಗೆ ಈಗ ಮಕ್ಕಳ ಇದ್ರ ಬಗ್ಗೆ ಸರ್ ಮಾತಾಡಿದಾಗ ಮಕ್ಕಳ ಹಾಗೆ ಆಗಬೇಕಲ್ಲ. ಸೊ ಬೈಬಲಲ್ಲಿ ಜೀಸಸ್ ಕೂಡ ಒಂದು ಮಾತು ಹೇಳ್ತಾನೆ, ಯಾರೋ ಜೀಸಸ್ನ ಕೇಳ್ತಾರೆ, ಆ ಪರಮಾತ್ಮನ ರಾಜ್ಯ ಅಂತ ಹೇಳ್ತೀಯಲ್ಲ ಅಲ್ಲಿ ಹೋಗ್ಲಿಕ್ಕೆ ಯಾರು ಅರ್ಹರು ಅಂತ. ಸೊ ಜೀಸಸ್ ಶೋಸ್ ಸಮ್ ಕಿಡ್ಸ್ ತೋರಿಸ್ಬಿಟ್ಟು ಹೇಳ್ತಾನೆ, ಯಾರು ಮತ್ತೆ ಮರಳಿ ಬಾಲ್ಯ ಅಥವಾ ಬಾಲಕರಂತ ಆಗುವರು ಅವರ ಪರಮಾತ್ಮನ ರಾಜ್ಯಕ್ಕೆ ಹೋಗಲಿಕ್ಕೆ ಅರ್ಹರು ಅಂತ ಹೇಳ್ತಾನೆ. ಹಾಗೆ ನಾವು ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಚೈಲ್ಡ್ಹುಡ್. ಹೇಗೆ ಈ ಉದಾಹರಣೆಗೆ ಆ ರಿದಮ್ ತಗೊಳ್ಬೇಕಾದಾಗ ನಾವಿಲ್ಲಿ ಆ ಹಿಡನ್ ರಿದಮ್ ಬಗ್ಗೆ ಮಾತಾಡಿದ್ವಿ, ಹೌದಾ? ಒಂದು ಮೂಮೆಂಟ್ ಸಿಕ್ಕಾಗ ಹೇಗೆ ನಮ್ಮಲ್ಲೇ ಸ್ವಯಂ ಲಯ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಸೊ ಇಲ್ಲಿ ನಾವು ನೀವು ರಿದಮ್ ಆ್ಯಡ್ ಮಾಡಿದ್ರೆ ಹೇಗಾಗುತ್ತೆ ನೋಡೋಣ ಒಂದು ಸರ್ತಿ. ಬಿಕಾಸ್
ಇಲ್ಲಿ ಸೊ ನಾವೆಲ್ಲರೂ ಲಯದ ಜೊತೆ ಪ್ರಯಾಣವನ್ನು ಮಾಡಿದ್ವಿ. ಇಲ್ಲಿ ಒಂದು ಲಯದ ಇಂಟ್ಯೂಷನ್, ನಿಮಗೆ ಲಯ ಒಂದು ಮಾರ್ಗವನ್ನು ತೋರಿಸ್ತಾ ಹೋದಾಗ ಅದರ ಜೊತೆಗೆ ನಮ್ಮ ರಿದಮ್ ಕೂಡ ಜೊತೆಗೆ ಬರ್ತಾ ಹೋಗುತ್ತೆ. ಸೊ ಹಾಗೆ ನಾನು ಮುಂಚೆ ಆರಂಭ ಮಾಡಿದಾಗ ಬೇರೆ ಬೇರೆ ಡೈಮೆನ್ಷನ್ಸ್ಗಳು ನಮಗೇನೇನು ಕಾಣುತ್ತೆ ಅಂತ ಹೇಳಿದೆ. ಹಾಗೆ ಜೀವನದ ಅನುಭವಗಳು ಮತ್ತು ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಪಯಣ ಇದೆಲ್ಲ ಏನೊಂದು ಟೋಟಲ್ ಜರ್ನಿ ಇರುತ್ತೆ. ಸೊ ಆದ್ದರಿಂದ ಕಲೆ ಏನಿದೆ ನಿಜವಾಗ್ಲೂ ನಮ್ಮ ಒಳಗಿನ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ಈಸಿಯೆಸ್ಟ್ ವೇ, ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ಫ್ರಮ್ ನೇಚರ್. ಅದರಲ್ಲೂ ಅಭಿನಯ ಏನಿದೆ ಅರ್ಧಕ್ಕರ್ಧ ನಮ್ಮ ಸ್ಟ್ರೆಸ್ನ ಅದು ರಿಲೀಸ್ ಮಾಡುತ್ತೆ. ಉದಾಹರಣೆಗೆ ನೀವೆಲ್ಲ ನೋಡಿರ್ತೀರಿ, ಶಿವನಿಗೆ ತೀರಾ ಸಿಟ್ಟು ಬಂದಾಗ ಏನು ಮಾಡ್ತಾ ಇದ್ದ? ಸೊ ಆ ಸ್ಟ್ರೆಸ್ ಹೊರಗೆ ಹಾಕಕ್ಕೆ ಏನು ಯೂಸ್ ಮಾಡ್ತಾ ಇದ್ದ ಅವನು? ಅಗೇನ್ ಇಟ್ಸ್ ಅ ಫಾರ್ಮ್ ಆಫ್ ಆರ್ಟ್. ಸೊ ನಾನು ನಿಮ್ಗೆ ಮುಂಚೆ ಹೇಳಿದಾಗೆ ಒಂದು ಮಿಸ್ಟಿಸಿಸಮ್ ಲೆವೆಲ್ ಬಂದಾಗ ಈವನ್ ದ ಡಿಸ್ಟ್ರಕ್ಟಿವ್ನೆಸ್ ಈಸ್ ಹ್ಯಾವಿಂಗ್ ಸಮ್ ಕ್ರಿಯೇಟಿವ್ನೆಸ್. ಸೊ ಹಾಗೆ ಒಂದು ಸ್ತರಕ್ಕೆ ಹೋಗ್ತಾ ಅದಾಗೆ ಕಾರಂತರ ಒಂದು ಸರ್ ನನಗೊಂದು ಪುಸ್ತಕವನ್ನು ಕೊಟ್ಟರು, ನಾನು ಒಂದ್ಸಲಿ ಕಣ್ಣಾಡಿಸಿ ಅಂತ. ಅದಾದ ನೆಕ್ಸ್ಟ್ ನಾನು 2-3 ಸರ್ತಿ ಇಲ್ಲಿ ಬಂದು ನೋಡಿದಾಗ ಆ ಪುಸ್ತಕದ ಒಂದು ನಟನೆ ಇಲ್ಲಿ ನಡೀತಾ ಇತ್ತು, ಅದರ ಅಭ್ಯಾಸ ವಿದ್ಯಾರ್ಥಿಗಳಿಂದ. ಸೊ ಐ ವೆರಿ ಬ್ಲೆಸ್ಡ್. ಯಾಕೆ ಅಂತಂದರೆ ಓದೋದಕ್ಕಿಂತ ಮುಖ್ಯವಾಗಿ ಸಂಬಡಿ ಈಸ್ ನ್ಯಾರೇಟಿಂಗ್ ಆ್ಯಂಡ್ ರೀಡಿಂಗ್ ಇನ್ ಫ್ರಂಟ್ ಆಫ್ ಮೀ. ಸೊ ಹಾಗಾಗಿ ಎಷ್ಟೋ ಕೆಲವು ಕಾಣದ ಕೆಲವು ವಿಷಯಗಳು ಅಲ್ಲಿ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಸೊ ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ನನಗನ್ಸಿದ ಮಟ್ಟಿಗೆ ಈ ನಾದ ಮತ್ತು ಭಾವ, ಒಂದೊಂದು ನಾದದಲ್ಲಿ ಒಂದೊಂದು ಭಾವವಿದೆ. ನಾವು ಮಳೆ ಸೌಂಡ್ ಕೇಳಿದಾಗ ನಮಗೊಂದು ಭಾವ ಉತ್ಪತ್ತಿ ಆಗುತ್ತೆ. ಸೊ ಒಂದು ತಾನ್ಪುರ ಸೌಂಡ್ ಕೇಳಿದಾಗ ಒಂದು ಉತ್ಪತ್ತಿ ಆಗುತ್ತೆ. ಹಾಗೆ ನ್ಯಾಚುರಲ್ ಆಗಿ ಏನೋ ಒಂದು ಶಬ್ದವನ್ನು ಕೇಳಿದಾಗ ಆಗುತ್ತೆ. ನಮ್ಮ ಮಾತನಾಡುವ ಏರಿಳಿತಗಳು ಚೇಂಜ್ ಆದಾಗ ಕೂಡ ನಮ್ಮಲ್ಲಿ ಭಾವನೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆದ್ದರಿಂದ ನಾನು ಹೇಳುವ ಹಾಗೆ ನಮ್ಮಲ್ಲಿ ಇನ್ಬಿಲ್ಟ್ ಆಗಿರ್ತಕ್ಕಂತಹ ಲಯ ಮತ್ತು ನಾದವನ್ನು ಬೆಳೆಸಿಕೊಳ್ಳುವ ಸಲುವಾಗಿ ಈ ಒಂದು ಅಭಿನಯ ಇರ್ಬೋದು ಅಥವಾ ಕಲೆಯ ಫಾರ್ಮ್ ಏನಿದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ನಾವು ಹೆಚ್ಚು ಈ ನಾಟಕವನ್ನು ಅಥವಾ ಕಲೆಯನ್ನು ಅಳವಡಿಸ್ಕೊಂಡಾಗ ನಾನು ಮೊದಲು ಹೇಳಿದಾಗ ಇಂಟ್ಯೂಷನಲ್ಲಿ ಏನೊಂದು ಗಿಫ್ಟ್ ಇದೆ ಅದು ನಮಗೆ ಇನ್ನಿಷ್ಟು ವೃದ್ಧಿ ಆಗಲಿಕ್ಕೆ ಸಹಕಾರಿಯಾಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಇವತ್ತು ಅನ್ಫಾರ್ಚುನೇಟ್ಲಿ ಆಲ್ ದ ಎಮೋಷನ್ಸ್ ಆರ್ ಆಲ್ಸೋ ಡ್ರಿವನ್ ಬೈ ಸಮ್ ಸ್ಮಾರ್ಟ್ ಫೋನ್ಸ್. ನಮ್ಮ ಭಾವನೆಗಳನ್ನ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಇವತ್ತು? ಹೌದ್ರಾ? ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಇಟ್ಸ್ ರಾಂಗ್, ಬಟ್ ಯಾವುದೇ ವಸ್ತುವನ್ನು ಬಳಸುವಾಗ ನಾವು ಅದರ ಪರ್ಪಸ್ನ ಅರ್ಥ ಮಾಡ್ಕೊಂಡು ಹೋದಾಗ ಅದರ ಬಳಕೆಯ ಒಂದು ಪದ್ಧತಿ ಅಥವಾ ಇಮ್ಮಡಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಹೆಚ್ಚು ಲೈವ್ ಮ್ಯೂಸಿಕ್ಗಳನ್ನು ಯಾಕೆ ಬಳಸ್ತಾ ಇದ್ರು ಕಾರಂತರು ಅಂತಂದರೆ ಆ ಲೈವಲ್ಲಿ ಒಂದು ಜೀವ ಇರುತ್ತೆ. ವೆನ್ ಐ ಪರ್ಫಾರ್ಮ್ ಫ್ಲೂಟ್, ಇಲ್ಲೊಂದು CD ಪ್ಲೇ ಮಾಡಿದಾಗ ಆಗುವ ಎನರ್ಜಿ ಎಕ್ಸ್ಚೇಂಜಿಗೂ ಲೈವ್ ನುಡಿಸುವಾಗ ಆಗುವ ಎನರ್ಜಿ ಎಕ್ಸ್ಚೇಂಜಿಗೂ ವ್ಯತ್ಯಾಸ ಇದೆ ಅಲ್ವಾ? ದಟ್ಸ್ ದ ಮೇನ್ ರೀಸನ್. ಒಂದು ಚಿಪ್ನಲ್ಲೂ ಕೂಡ ಒಬ್ಬನು ಹಿಂಗೆ ಚಚ್ಚ ಅಂತಂದ್ರೂ ಕೂಡ ಅದರ ಒಂದು ಲೈವ್ನೆಸ್ ಇದೆ. ಹಿ ಈಸ್ ಟಚಿಂಗ್ ಯು ಸಮ್ವೇರ್. ಸೊ ಎಷ್ಟೋ ಕೆಲವು ನಾವು ಅವರ ಕಾಂಪೋಸರ್ಸ್ಗಳನ್ನ ನೋಡಿದಾಗ ಎಲ್ಲೋ ಶಾಸ್ತ್ರಬದ್ಧವಾಗಿ ಇಲ್ಲದೆ ಇರ್ಬೋದು. ಗಮ ಪ ಗಮ ಗ ನಿ ಗ ಸ ರಿ ನಾರ ನಾರಿ ಇದು ಕೇಳಲಿಕ್ಕೆ ಇದು ಒಂಥರ ಫೀಲ್ ಕೊಡ್ತಾ ಈಗ. ಸೊ ಅದನ್ನೇ ಅವ್ರು ಹೇಗೆ ಮಾಡ್ತಾ ಇದ್ರು, ಗ್ರೂಪ್ಗೆ ಬೇಕಾದಾಗ ನಾನು ಈ ಥರ ಹೇಳಕ್ಕೆ ಹೋದ್ರೆ ಗ್ರೂಪ್ ಆ್ಯಡ್ ಆಗುತ್ತಾ? ಹೇಳ್ಬೋದಾ ನೀವು ಜೊತೆಗೆ? ಈಗ ಉದಾಹರಣೆಗೆ ಇದು ಒಂದು ರೀತಿ ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಈಸಿ ಆ್ಯಂಡ್ ಇಟ್ಸ್ ವೆರಿ ಗುಡ್ ಟು ಲಿಸನ್. ಬಟ್ ಗುಂಪು ಸೇರಿಕೊಂಡಾಗ ಅಥವಾ ಒಂದು ಅದಕ್ಕೆ ಮೂಮೆಂಟ್ ಬೇಕಾದಾಗ ಇದು ಅಷ್ಟು ನಮಗೆ ಇದೇ ಸ್ವರ ಕೇಳೋದಕ್ಕೆ
ಅಥವಾ ಅದನ್ನು ಕಾಂಪೀಟ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಬಟ್ ಅದನ್ನು ಇವರು ಗುಳಿಕಾರ ಅಂತ ಬಳಸ್ಕೊಂಡಾಗ ಹೇಗಿರುತ್ತೆ? ಐ ಥಿಂಕ್ ಈ ಫೀಲ್ ಕೊಟ್ಟಾಗೆ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅಲ್ವಾ? ಬಂದ್ರೆ ಹೇಳ್ಬೋದು ನೀವು. ಹೇಳಿ 2, 3, 4. ನಾಟಕದ ಮಾಲೀಕನೇ, ಓ ಆದಿಪೇಶಕನೇ, ನಾಟಕದ ಮಾಲೀಕನೇ. ಓ ಆದಿಕೇಶವನೇ, ನಾಟಕದ ಮಾಲೀಕನೇ. ದಿಸ್ ಆಲ್ಸೋ ಸಾಂಗ್ಸ್ ಗುಡ್. ಬಟ್ ಇದಕ್ಕೆ ಗುಂಪು ಇನ್ವಾಲ್ವ್ ಆಗುತ್ತಾ? ಅದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ. ಓ ಈಗ ಗೊತ್ತಾಯ್ತಾ ಇದು? ಸೊ ಹಾಗೆ ಆ ರಾಗವನ್ನು ಬಳಸ್ಕೊಳ್ಳೋ ಪದ್ಧತಿ ಏನಿತ್ತು, ಇದೊಂದರಲ್ಲೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ತಾ ಇತ್ತು. ಇದೊಂದರಲ್ಲೇ ಒಳ್ಳೆಯ ನವರಸಗಳನ್ನು ತೋರಿಸ್ತಕ್ಕಂಥ ಮೂಮೆಂಟ್ಸ್ಗಳನ್ನು ಮಾಡ್ತಾ ಇದ್ರು. ಅಲ್ಲಿ ಯಾವುದೋ ಒಂದು ಇದಕ್ಕೆ ಹೊರಟಾಗ ಎಲ್ಲಿಗೆ ಹೊರಟೆ, ಯಾವುದಾಗಿ ಬರ್ತಾ ಇದ್ದೀಯಾ, ಎಲ್ಲಿ ಹೋಗ್ಬೇಕಂತ ಅನ್ಕೊಳ್ತಾ ಇದ್ದೀಯಾ, लेकिन मैं कहीं तो जाना चाहता हूँ. ಸೊ ಈಗ ನೀವು ಲೈವನ್ನು ಹೇಗೆ ಚಿತ್ರ ಹೇಳಿದ್ರು ಹಾಗೆ ಸ್ವರಗಳು ಕೂಡ ನಿಮ್ಮಲ್ಲಿದೆ. ಇರುತ್ತೋ ಇಲ್ವೋ? ಇಲ್ಲ, ಇದೇನಾ? ಹೇಳಿ. ಸ ರೇ ಸ ನೀ ಸ ಸ ಸ ಸ ಗ ಆಲ್ರೆಡಿ 2 ಸೀನಿಂಗ್ ಮ್ಯೂಸಿಕ್ ಕಂಪೋಸ್ ಮಾಡೇ ಬಿಟ್ರೆ ನೀವು. ಏನಪ್ಪ ಅಂದರೆ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಬಿಕಾಸ್ ಆ ವ್ಯಕ್ತಿ ಮತ್ತು ಅವ್ಯಕ್ತತೆ ಇದರ ಮಧ್ಯದಲ್ಲಿ ಒಂದು ಆಗ್ತಾ ಇದೆ ಕಮ್ಯುನಿಕೇಷನ್. ಇಲ್ಲಿ ಎಷ್ಟೋ ಜನಕ್ಕೆ ನಾನು ಯಾರು ವೈಯಕ್ತಿಕವಾಗಿ ಗೊತ್ತಿರಬಾರ್ದು, ನೀವ್ಯಾರು ನನಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಈ ಕ್ಷಣಕ್ಕೆ ನಮ್ಮನ್ನು ಒಂದು ಮಾಡ್ತಾ ಇರೋದು ಯಾವುದು? ದಟ್ಸ್ ಆರ್ಟ್. ಯಾರು ಎಲ್ಲಿ ಪರಿಚಯ ಇರ್ತೀವೋ, ಯಾರು ಎಲ್ಲಿ ಪರಿಚಯ ಇದೆಯೋ ಇಲ್ವೋ, ದ್ಯಾಟ್ ಈಸ್ ಇಮ್ಮಟೀರಿಯಲ್. ಆದ್ದರಿಂದ ಕಲಾವಿದರು ನಿಜವಾಗ್ಲೂ ಸೃಜನಾತ್ಮಕ ಕಲಾವಿದರು, ಆ ಥರದ ಕಲಾವಿದರ ಬದುಕು ಹೇಗೆ ಅಂದರೆ ಆಕಾಶದಲ್ಲಿ ಹಕ್ಕಿಗಳ ಮಾರ್ಗ. ಅದನ್ನು ಟ್ರೇಸ್ ಮಾಡ್ಬೋದಾ? ಕ್ಯಾನ್ ಯು ಟ್ರೇಸ್ ಇಟ್? ದಟ್ಸ್ ದ ಬ್ಯೂಟಿ. ಇವತ್ತು ಅವರು ಇದ್ದಾರೆ ಇಲ್ಲ ಅಂತ ಪ್ರಶ್ನೆನೇ ಬರೋದಿಲ್ಲ. ಹಿ ಈಸ್ ಆಲ್ವೇಸ್ ದೇರ್ ಆ್ಯಂಡ್ ಹಿ ವಿಲ್ ಬಿ ದೇರ್. ಆದ್ದರಿಂದ ನಮಗೇನಾಗುತ್ತೆ, ವ್ಯಕ್ತ ರೂಪದಲ್ಲಿ ಕಾಣ್ತಕ್ಕಂಥದ್ದು, ಶಬ್ದ ರೂಪದಲ್ಲಿ ಬರ್ತಕ್ಕಂಥದ್ದು ಮಾತ್ರ ನಮಗೆ ಗೋಚರ ಆಗ್ತಿದೆ. ಅವ್ಯಕ್ತ ರೂಪದಲ್ಲಿ ಇರ್ತಕ್ಕಂಥದ್ದು. ಸೊ ದ್ಯಾಟ್ಸ್ ವೈ
ದಿಸ್ ಇಂಟ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಂಟ್ಯೂಷನ್ ಇನ್ಕ್ರೀಸ್ ಆಗಬೇಕಂದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ, ಸಹಜವಾಗಿ ನಮ್ಮಲ್ಲಿ ಬಿಲ್ಟ್ ಇನ್ ಕ್ವಾಲಿಟೀಸ್ ಇದೆ ಅಲ್ವಾ, ಟ್ರೈ ಟು ಎಕ್ಸ್ಪ್ರೆಸ್ ಮೋರ್ ಆ್ಯಂಡ್ ಮೋರ್. ಏನು ಹೇಳಿ, ಅನ್ಫಾರ್ಚುನೇಟ್ಲಿ ಹೆಚ್ಚು ನಾನು ಪಾಶ್ಚಿಮಾತ್ಯರೊಟ್ಟಿಗೆ ಕೆಲಸ ಮಾಡುವಾಗ ನೋಡಿದಾಗ ನಮ್ಮ ಭಾರತದಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಸಹಜ ಜೀವನ ಪದ್ಧತಿ ಅಲ್ಲಿ ಇಟ್ಸ್ ಅ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಆಗ್ತಿದೆ ಆ್ಯಂಡ್ ದೇ ಆರ್ ಪೇಯಿಂಗ್ ಥೌಸಂಡ್ಸ್ ಆಫ್ ಡಾಲರ್ಸ್ ಟುಗೆದರ್. ಹೀಗೆ ಕೂತ್ಕೊಂಡು ನಾವು ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, 10 ಜನ ರೌಂಡ್ ಕೂತು ವಿ ಕ್ಲಾಪ್ ಟುಗೆದರ್, ವಿ ಎಂಜಾಯ್ ಟುಗೆದರ್ ಆ್ಯಂಡ್ ಇಟ್ ಈಸ್ ಚಾರ್ಜಬಲ್ ಆ್ಯಂಡ್ ದೇ ಥಿಂಕ್ ದಟ್ ಇಟ್ಸ್ ಅ ಟ್ರೀಟ್ಮೆಂಟ್, ಇಟ್ಸ್ ಅ ಹೀಲಿಂಗ್. ಹೌದು, ಇವತ್ತು ಇಲ್ಲೂ ಶುರು ಆಗ್ತಾ ಇದೆ. ಒಂದು 5 ಜನ ಸೇರ್ಕೊಳ್ಳೋಕ್ಕೂ ಒಂದಿಷ್ಟು ಹೀಲಿಂಗ್ ಸೆಷನ್ಸ್ಗಳು ಮಾಡೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನೀವೆಲ್ಲ ಎಷ್ಟು ಪುಣ್ಯವಂತರಿದ್ದೀರಿ, ಅಥವಾ ನಾವೆಲ್ಲ ಕೊಡ್ತವ್ರು, ಯಾಕಂದರೆ ಅಟ್ಲೀಸ್ಟ್ ವಿ ಹ್ಯಾವ್ ಸಮ್ ಇಯರ್ಸ್ ಟು ಲಿಸನ್ ದೀಸ್ ಕೈಂಡ್ ಆಫ್ ಪೀಪಲ್. ಸರ್ ಹೇಳಿದ ಹಾಗೆ ಮಕ್ಕಳೊಟ್ಟಿಗೆ ನೀವು ಮಕ್ಕಳು ಬರ್ತಿದ್ದ ಹಾಗೆ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಎನರ್ಜಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ಯಾವುದೋ ಒಂದು ಅಭಿನಯಕ್ಕೆ ತೊಡಗಿಸ್ಕೊಳ್ಳುವಾಗ ಎಷ್ಟೋ ಭಾವನೆಗಳನ್ನು ಮೀರಿ ಆ ಪಾತ್ರದಲ್ಲಿ ಮುಳುಗ್ತೇವೆ. ಸೊ ಹಾಗಾಗಿ ಅವರು ಸ್ವಪ್ನ ರಂಗಾಯಣದ ಬಗ್ಗೆ ತಮ್ಮ ಕನಸುಗಳನ್ನು ಹೇಳುವಾಗ ಅದ್ಭುತವಾಗಿ ವೇದಿಕೆಯ ಡೈಮೆನ್ಷನ್ಸ್ ಇರ್ಬೋದು, ಅಥವಾ ಅಲ್ಲಿ ಅದರ ಟೋಟಲ್ ಒಂದು ಬಜೆಟ್ ಇರ್ಬೋದು, ಅದರ ಪ್ಲ್ಯಾನಿಂಗ್ ಇರ್ಬೋದು, ಪ್ರಪೋಸಲ್ ಇರ್ಬೋದು, ಕಟ್ಟಡದ ನಿರ್ಮಾಣದ ಶೈಲಿ ಎಲ್ಲವನ್ನು ಅದ್ಭುತವಾಗಿ ಅವರಿಗೆ ಗೋಚರ ಆಗ್ತಾ ಇರ್ತದೆ. ಏಕೆಂದರೆ ಬಿಗ್ ಮ್ಯೂಸಿಕ್ ಕಾಂಪೋಸರ್ಸ್ ಲೈಕ್ ಇಳೆಯರಾಜ ಸರ್ ಅಥವಾ ಇಂಥವ್ರು ನೋಡಿದಾಗ ಸಮುದ್ರದ ದಂಡೆಯಲ್ಲಿ ಕೂತು 300 ವೈಲನ್ಗಳಿಗೆ ಅವರು ನೋಟ್ಸ್ ಬರೀತಾರೆ ಅಂದರೆ ಹೌ ಇಮ್ಯಾಜಿನರಿ ದೇ ಆರ್. ಸೊ ಹಾಗಾಗಿ ಅಟ್ಲೀಸ್ಟ್ ನಾವು ಭಾರತೀಯರು ಎಷ್ಟು ಪುಣ್ಯವಂತರಿದ್ದೀವಿ ಅಂದರೆ ಈ ಥರದ ಚೇತನಗಳು ನಮ್ಮ ಮಧ್ಯದಲ್ಲಿ ಆಗಿ ಹೋಗ್ತಾ ಇದ್ದಾವೆ. ಸೊ ಹಾಗೆ ಈ ಥರದ ಪ್ರಯೋಗಗಳಿಗೆ ಒಡ್ಕೊಳ್ಳಿಕ್ಕೆ ನಮಗೆ ಅವಕಾಶವನ್ನು ಕೊಡಲಿಕ್ಕೆ, ಬಿಕಾಸ್ ಫಸ್ಟ್ ನನಗೆ ಕಾರಂತರು ಇದರ ಬಗ್ಗೆ ಹೇಳಿದ್ದೆ ಸರ್, ನನಗೆ ನಾಗವರ್ಣ ಸರ್ ಅವ್ರನ್ನ ಭೇಟಿಯಾದಾಗ ಯಾವಾಗಲೂ ಅಷ್ಟೇ ಪ್ರಯೋಗಗಳಿಗೆ ತೆರೆದುಕೊಳ್ಳೋಣ. ಸಮ್ಟೈಮ್ ಇಟ್ ಮೇ ಫೇಲ್. ಮೊದಲನೇದಾಗಿ ಇಂಟೆನ್ಷನ್ ಇಟ್ಟು ಮಾಡಿದಾಗ ಬೇಸರ ಆಗುತ್ತೆ ಅಲ್ವಾ, ಏನು ಹೇಳಿ, ಇದು ಸಕ್ಸಸ್ ಆಗಲೇಬೇಕು ಹೀಗೆ ಬರುತ್ತೆ ಅನ್ನೋ ಇಂಟೆನ್ಷನ್ ಇದ್ದಾಗ ಕೆಲವೊಂದ್ಸಲಿ ಆಗಲಿಲ್ಲ ಅಂದಾಗ ಏನಾಗುತ್ತೆ ನನಗೆ ಅಥವಾ ನಮಗೆ, ಇಂಟ್ಯೂಷನ್ ಈ ಕ್ಷಣಕ್ಕೆ ಏನು ಬರುತ್ತೋ ಸುಮ್ಮನೆ ಹೊರಟ್ಬಿಟ್ರೆ, ಇಫ್ ಇಟ್ ಹ್ಯಾಪನ್ಸ್ ಓಕೆ. ಆದ್ದರಿಂದ ಹಳೆಯ ಕಲಾವಿದರು ಯಾವಾಗಲೂ ಮಿಸ್ಟಿಸಿಸಮ್ ಕಡೆ ಹೋಗುವ ಮಾರ್ಗಕ್ಕೆ ಹೋಗ್ತಾ ಇದ್ರು. ನಮ್ಮಲ್ಲಿ ಏನಿದೆ ಅದು ಮುಖ್ಯ ಹೋಗ್ಬಿಟ್ರೆ ನಮ್ಮ ಹತ್ರ ಏನಿದೆ ಅದು ಮುಖ್ಯ ಅಲ್ಲ. ಮಜಾ ನೋಡಿ, ನನ್ನ ಹತ್ರ ಇದಿದೆ ಇವತ್ತು ಅಲ್ವಾ, ಇದು ನನ್ನ ಹತ್ರ ಇದೆ, ಆದರೆ ನನ್ನಲ್ಲಿ ಏನೋ ಒಂದು ಇದ್ದಿದ್ದಕ್ಕೆ 1 ತಾಸು ಮ್ಯಾನೇಜ್ ಮಾಡಿದೆ. ಇವತ್ತು ಮೈ ಪಾಯಿಂಟ್, ಈವನ್ ದೋ ಈ ಮೈಕ್ ಇಲ್ಲ ಅಂದರೂ ಕೂಡ ಐ ಕ್ಯಾನ್ ಸಿಟ್ ವಿತ್ ಯು ಆ್ಯಂಡ್ ಐ ಕ್ಯಾನ್ ಮ್ಯಾನೇಜ್ ಸ್ಟಿಲ್ 1 more hour. ಬಟ್ ನನ್ನಲ್ಲೇ ಅದು ಇಲ್ಲ ಅಂದಾಗ ನನ್ನ ಹತ್ರ ಏನಿದ್ರು ಕೂಡ ಅದು. ಆದ್ದರಿಂದ ಲೆಟ್ ಅಸ್ ಕಾನ್ಸಂಟ್ರೇಟ್, ಲೆಟ್ ಅಸ್ ವರ್ಕ್ ಟುವರ್ಡ್ಸ್ ಇನ್ನರ್ ಬೀಯಿಂಗ್ ರಾದರ್ ದಾನ್ ರೆಕಗ್ನೈಸಿಂಗ್ ವಿತ್ ಅವರ್ ಸೆಲ್ಫ್ ವಿತ್ ಔಟ್ಸೈಡ್ ಥಿಂಗ್ಸ್. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಹೆಸರು ಹಾಕಿದಾರೆ ಇಲ್ಲೋ, ಹೆಸರು ಬರುತ್ತೋ ಇಲ್ಲೋ, ಅದಾಗುತ್ತೋ ಇಲ್ಲೋ, ಏನೇನೋ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ ಒಮ್ಮೊಮ್ಮೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ನಾಗವರ್ಣ ಸರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೇನೆ ಅಂದರೆ, ಟು ಬಿ ಫ್ರ್ಯಾಂಕ್, ಗುರು ಪೂರ್ಣಿಮಾ ದಿನ ಸರ್ನ ಭೇಟಿಯಾಗಿ ಹೋಗಿದ್ದೆ. ಸೊ ಅವಾಗ ಈ ಟಾಕ್ ಬಂತು. ನನಗನ್ಸಿದ ಮಟ್ಟಿಗೆ ಬಿ ವಿ ಕಾರಂತರ ಬಗ್ಗೆ ಮಾತನಾಡುವ ಶಕ್ತಿ ಅಥವಾ ಅದರ ಸಾಮರ್ಥ್ಯ ಯಾವ ದೃಷ್ಟಿಕೋನದಲ್ಲೂ ನನಗಂತೂ ಇಲ್ಲ. ಆದರೆ ಆ ಮಹಾನ್ ಚೇತನಕ್ಕೆ ಇಷ್ಟು ಅದ್ಭುತವಾಗಿ ಇವತ್ತು ನಮ್ಮ ಇಷ್ಟು ನಾಟಕಗಳನ್ನು ನೋಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರು. ಬಿಕಾಸ್ ಹಿ ಕ್ರಿಯೇಟೆಡ್ ಸಮ್ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್. ಆ ಮಹಾನ್ ಚೇತನಕ್ಕೆ ನಾನು ಕೃತಜ್ಞತೆ ಹೇಳತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದ. ಹಾಗೂ ಕಾರಂತರ ರಂಗಮನೆ ಹೇಗೆ ಮೊಬೈಲ್ ರೀಚಾರ್ಜ್ ಟವರ್ ಇರುತ್ತೋ ಹಾಗೆ ಎಮೋಷನಲ್ ರೀಚಾರ್ಜ್ ಟವರ್ ಆಗಲಿ. ಇಟ್ಸ್ ಆಲ್ರೆಡಿ ದೇರ್. ಎವ್ರಿಬಡಿ ಶುಡ್ ರೆಸ್ಪೆಕ್ಟ್ ದಿಸ್ ಪ್ಲೇಸ್ ಆ್ಯಂಡ್ ಇಟ್ ಶುಡ್ ಬಿ ಅ ರೀಚಾರ್ಜ್ ಬೂಸ್ಟರ್ ಫಾರ್ ಯುವರ್ ಎಮೋಷನ್ಸ್. ಸೊ ಬಿ ವಿ ಕಾರಂತರಂಥ ಸಿಗ್ನಲ್ಗಳು ಇಲ್ಲಿ ಹೆಚ್ಚೆಚ್ಚು ಬರ್ತಾ ಇರಲಿ, ಸೊ ದಟ್ ವಿಲ್ ಬಿ ಗೆಟ್ ಮೋರ್ ಅಟ್ರಾಕ್ಟೆಡ್. ಹಾಗೆ ಇನ್ನೂ ಎಷ್ಟೋ ಜನಗಳು ಬಂದು ಇಲ್ಲಿ ಎನರ್ಜಿನ ಕೊಡ್ತಾ ಇರ್ತಾರೆ. ಹಾಗೆ ಆಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಆಲ್. ಹೋಪ್ ಯು ಆಲ್ ಎಂಜಾಯ್.
ಒಂದು ಭಾವಲೋಕಕ್ಕೆ ನಾದದ ಮುಖಾಂತರ ನಮ್ಮನ್ನು ಬಾಪು ಕರ್ಕೊಂಡು ಹೋಗಿದ್ರು. ವಾಪಸ್ ಬಂದಿದ್ದೀವಿ. ಥ್ಯಾಂಕ್ ಯು. ನನ್ನ ಈ ಪ್ರಯೋಗಕ್ಕೆ ಮುನ್ನುಡಿ ಮತ್ತು ಈ ಪ್ರಯೋಗದ ಈ ಮುನ್ನುಡಿಯ ಮುಖಾಂತರ ಏನನ್ನು ಸಾಧಿಸ್ಲಿಕ್ಕೆ ಹೊರಟಿದ್ದೇವೆ ಅನ್ನೋದು ಈಗಾಗಲೇ ನಾರಾಯಣ ರಾಯಚೂರು ಗೊತ್ತಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಕಾರಂತರ ಸಂಗೀತದಲ್ಲಿ ಈ ರೀತಿಯ ಪ್ರಯೋಗಗಳು ಎಲ್ಲೆಲ್ಲಿ ಆಗಿದೆ ಮತ್ತು ಆ ನಾದ ಮತ್ತು ಭಾವವನ್ನು ಅವರು ಹಿಡಿದ ರೀತಿ ಏನು ಅನ್ನೋದನ್ನು ನಾವು ನಿಮ್ಮ ಕಣ್ಣ ಮುಂದೆ ತರುವ ಪ್ರಯತ್ನಕ್ಕೆ ಇದು ಮುನ್ನುಡಿ. ಇದರ ಮುಖಾಂತರ ಇದನ್ನು ಸಾಧ್ಯತೆ ಇದೆ, ಇದನ್ನು ಹುಡುಕಬಹುದು ನಾವು ಅನ್ನುವುದನ್ನು ತೋರಿಸ್ಕೊಟ್ಟವರು ಬಾಪು. ಸೊ ಅದನ್ನು ಹುಡುಕ್ತಾ ಹೊರಟಿದ್ದೇವೆ. ಕಾರಂತರು ಇಷ್ಟು ನಾಟಕ ಮಾಡಿದ್ರು, ಅಷ್ಟು ಹಾಡು ಹೇಳಿದ್ರು, ಅಷ್ಟು ಸಂಗೀತ ಮಾಡಿದ್ರು, ಎಲ್ಲವೂ ಇದೆ. ಆದರೆ ಆ ಅವಧೂತತನಕ್ಕೆ ಕಾರಣ ಏನು? ಕೇವಲ ಒಬ್ಬ ನಿರ್ದೇಶಕ ಅಥವಾ ಕೇವಲ ಒಬ್ಬ ನಾಟಕಕಾರ ಅಥವಾ ನಟ ಅಷ್ಟೇ ಆಗಿಬಿಟ್ಟು ಅಷ್ಟನ್ನೇ ನಮ್ಮ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಮಗೆ ನಿಜವಾಗಿಯೂ ಆ ಮಿಸ್ಟಿಸಿಸಮ್ ಅಂತ ಏನು ಹೇಳಿದ್ರು ಅವರು, ಅದರ ಎತ್ತರಕ್ಕೆ ಅವರು ಹಾರಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಮತ್ತು ಆ ಲೋಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು, ಇಲ್ಲಿದ್ದು ಇಲ್ಲದೆಯೇ ಇದ್ದದ್ದು, ನಮ್ಮೆದುರಿಗೆ ಕಂಡು ಕಾಣದೇ ಇದ್ದದ್ದು, ಇಂತಹ ಒಂದು ವ್ಯಕ್ತಿತ್ವವನ್ನು ನಾವು ರಂಗಭೂಮಿಯಲ್ಲಿ ಕಾಣ್ತೇವೆಯೇ ಈಗ? ಅವರಾಗಲೇ ಹೇಳಿದಾಗೆ ನಾವಿವತ್ತು ಎಷ್ಟು ಮೆಟೀರಿಯಲಿಸ್ಟಿಕ್ ಯೋಚನೆ ಮಾಡ್ತಿರ್ತೀವಿ ಅಂದರೆ, ಇವತ್ತು TRP ಎಷ್ಟಾಯಿತು ಈ ಎಪಿಸೋಡ್ದು ಅಂತ ಲೆಕ್ಕ ಹಾಕ್ತೀವಿ, ಅಲ್ಲಿ ನಾಟಕದ ಟಿಕೆಟ್ ಎಷ್ಟಾಯಿತು ಅಂತ ಲೆಕ್ಕ ಹಾಕ್ತಿರ್ತೀವಿ. ಕಾರಂತರು ಬಹಳ ಸೂಕ್ಷ್ಮವಾಗಿ ಯಾವಾಗಲೂ ಅದನ್ನು ಹೇಳೋರು, ಯಾವುದೇ ಟ್ರೂಪು ದುಡ್ಡು ಇಟ್ಕೋಬಾರ್ದು, ದುಡ್ಡು ನಾಟಕ ಆಡಬೇಕು, ಎಲ್ಲರೂ ದುಡ್ಡು ಹಾಕೊಳ್ಳಿ ಮಾಡಿ ಅಂತ. ಹಣ ಅನ್ನುವುದನ್ನು ಎಷ್ಟು ದೂರ ಇಟ್ಟಷ್ಟು ಒಳ್ಳೆಯದು. ನಮಗೆ ಬೇಕಾದಾಗ ಅದು ಬರುತ್ತೆ, ಇಲ್ಲ ಇಲ್ಲ ಅಷ್ಟೇ. ಏನು ಇಲ್ದೇನೆ ಮಾಡ್ಬೋದಲ್ಲ ನಾಟಕನ. ನಿಮ್ಮ ಕೆಲಸ ನೀವೇ ಮಾಡಬೇಕು, ನಿಮ್ಮ ಕಾಸ್ಟ್ಯೂಮ್ ನೀವೇ ತರಬೇಕು, ನಿಮ್ಮ ಪ್ರಾಪರ್ಟಿ ನೀವೇ ಹೊಂದಿಸ್ಕೋಬೇಕು ಇತ್ಯಾದಿಗಳನ್ನು ರೂಢಿಸಿದವರು. ನಿಮ್ಮ ಮೇಕಪ್ ನೀವೇ ಮಾಡ್ಕೋಬೇಕು. ನಾವೆಲ್ಲ ನಮ್ಮ ಮೇಕಪ್ ಮಾಡ್ಕೊಂಡೆ ನಾವೆಲ್ಲ ಸ್ಟೇಜ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಆ ಕೆಲಸಗಳನ್ನು ಮಾಡಿದ್ರು ಅಂದರೆ, ಇವಾಗ ಏನಾಗಿದೆ, ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಬರ್ತಾನೆ, ಒಬ್ಬ ಅಸಿಸ್ಟೆಂಟ್ ಬರ್ತಾನೆ, ಆರ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ, ಬ್ಯಾಕ್ ಸ್ಟೇಜ್ ಅಂತ ಬೇರೆ ಬಂದ್ಬಿಡುತ್ತೆ. ಈ ಥರ ಏನೇನೋ ನಮ್ಮದೇ ಆದಂತಹ ಬೇರೆ ಬೇರೆ ಸವಲತ್ತುಗಳನ್ನು ನಾವು ಪಡ್ಕೊಳ್ತಾ ನಾವು ಬಹಳ ಮಹಾನ್ ನಟರು ಅನ್ನುವಂತಹ ಕ್ಲೀಶೆಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡ್ಬಿಟ್ಟಿದ್ದೇವೆ. ಆದರೆ ನಾವೇನೂ ಅಲ್ಲ. ಯಾಕೆಂದರೆ ಹೊರಗಿನದ್ದು ಅವೆಲ್ಲ, ಒಳಗಿನದ್ದು ಏನಾದರೂ ಇದ್ದರೆ ಮಾತ್ರ ನಾವೇನಾದರೂ ಆಗ್ತೀವಿ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದರು. ಕಾರಂತರು ಒಳಗೆ ಅಗಾಧವಾದ ಸಮುದ್ರ, ಹೊರಗೆ ನೋಡಿದ್ರೆ ಅವರಂಥ ಕನ್ಫ್ಯೂಸ್ಡ್ ಫೆಲೋ ಯಾರೂ ಇಲ್ಲವೇ ಇಲ್ಲ. ಭಾಳ ಕನ್ಫ್ಯೂಸ್ಡ್. ಪಾಪ ಶ್ರೀರಾಮ್ ಸೆಂಟ್ರಿಗೆ ಹೋಗ್ತಾ ಇದ್ರು ಅವರು, ಶ್ರೀರಾಮ್ಪುರಕ್ಕೆ ಹೋಗೋದು. ಟಿಕೆಟ್ ಜೋಬ್ನಲ್ಲಿ ಸುಮಾರು ಒಂದು 5-6 ಏರ್ ಟಿಕೆಟ್ ಇರೋದು ಯಾವಾಗಲೂ. ಯಾವುದಕ್ಕೆ ಯಾವತ್ತೊಂದು ಗೊತ್ತಿರಲ್ಲ. ಇವತ್ತು ಯಾವುದೋ ಒಂದು ಫ್ಲೈಟ್ ಇತ್ತು ಅಂತ ಹಿಂಗೆ ತೆಗೆದು ನೋಡೋರು, ಅದಾಗಲೇ ಹೋಗ್ಬಿಟ್ಟಿರೋದು ಫ್ಲೈಟ್. ಹೌದಲ್ವಾ, ಹೋಗ್ಬೇಕಾಗಿತ್ತಲ್ವಾ ಅಂತ ಅಷ್ಟು ಒಂದು ರೀತಿಯ ಕನ್ಫ್ಯೂಷನ್ ಇರ್ತಿತ್ತು. ಆದರೆ ಅಷ್ಟೇ ಕ್ರಿಯೇಟಿವ್ ಇಂಪಲ್ಸ್ ಹೆಂಗಿರ್ತಿತ್ತು ಅಂದರೆ, ಪ್ರತಿಯೊಂದರಲ್ಲಿ ಆ ಕ್ರಿಯೇಟಿವ್ ಇಂಪಲ್ಸನ್ನು ಕಾಣ್ತಾ ಇದ್ದವರು, ಅದನ್ನು ರೂಢಿಸ್ತಾ ಇದ್ದವರು, ಅದನ್ನು ಮಾಡಿ ತೋರಿಸ್ತಾ ಇದ್ದವರು, ನಮ್ಮ ಕೈಲಿ ಮಾಡಿಸಿದವರು. ಆ ರೀತಿಯ ಗುರು ಪರಂಪರೆ ನಮಗೆ ಇವತ್ತು ಬಹಳ ಕಮ್ಮಿ. ಆ ಗುರು ಪರಂಪರೆಯನ್ನು ನಾವು ಇಟ್ಕೊಂಡೇ ಇಲ್ಲ. ಇವತ್ತು ಆನ್ಲೈನಲ್ಲಿ ಸ್ಟಡಿ ಮಾಡ್ತೀವಿ. ಈಗ ಯಾವುದೋ ಮೆಷಿನ್ ನಮ್ಗೆ ಹೇಳುತ್ತೆ, ಅವನೋ ಹೇಳ್ತಿರ್ತಾನೆ ವರ್ಚುವಲ್ ರಿಯಾಲಿಟಿ. ಸೊ ನಮ್ಮ ಬದುಕನ್ನು ಒಟ್ಟಾರೆಯಾಗಿ ವರ್ಚುವಲ್ ರಿಯಾಲಿಟಿಯಲ್ಲಿ ನಮ್ಮನ್ನು ನಾವು ತೊಡಗಿಸೋಳ ಇವತ್ತಿನ ಕಾಲಘಟ್ಟದಲ್ಲಿ ಕಾರಂತರಂತಹ ಒಬ್ಬ ಗುರು ಸಿಕ್ಕರೆ ನಾನು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಮೇಲೆ ಇವತ್ತಿನ ಈ ಸಂಜೆಯನ್ನು ನಮ್ಮದಾಗಿಸಿ ಕಾರಂತರೊಡಗೂಡಿ ನಮ್ಮನ್ನು ಆ ಪಯಣದತ್ತ ಕರ್ಕೊಂಡು ಹೋಗಿದ್ದಕ್ಕೆ
ನಾರಾಯಣ ರಾಯಚೂರಿಗೆ ನೀನು ಕೊಡು, ನೀನು ಕೊಡ್ಬೋದು. ಹಾಗೆಯೇ ಬಾಪುಗೆ ಬಾಬಾ ಕಾರಂತ ಟಿವಿ ಬಾಬಾ ಅದು ಆ ಬಾಬಾ ಕಾರಂತ ಆಗಿತ್ತು ಕೆಲಸ. ಹಾಗಾಗಿ ಒಟ್ಟಿನಲ್ಲಿ ನೀವು ಇಷ್ಟೇ ಜನ ಈ ಅನುಭವವನ್ನು ಪಡೆದಿದ್ದೀರಿ. ನನಗೆ ಬಹಳ ಆಸೆ ಇತ್ತು ಎಲ್ಲರೂ ಬರಬೇಕು ಇವತ್ತು ಅಂತ. ಪರವಾಗಿಲ್ಲ, ಮಳೆ ಇಲ್ಲಿ ಯಾವುದು ಕಾರಣ ಅಲ್ಲ. ನಮ್ಮ ಅನುಭವಕ್ಕೆ ಬಂದದ್ದನ್ನು ಇನ್ನೊಬ್ಬರಿಗೆ ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮದು. ನಾವು ಪಡ್ಕೊಂಡ್ವಲ್ಲ ಅನುಭವವನ್ನು, ಈ ಕ್ಷಣ ನಮ್ಮದಾಯ್ತಲ್ಲ ಅಂತ ನಾವು ಸದಾ ಕಾಲ ಇನ್ನು ನೆನಿಬೋದು. ಅದು ಅವ್ರದ್ದಾಗಲಿಲ್ಲ ಅನ್ನೋದು ಅವರ ದುರದೃಷ್ಟ ಅಷ್ಟೇ, ನಮ್ದಲ್ಲ. ಬಹಳ ಮುಖ್ಯವಾಗಿ ಸೆಪ್ಟೆಂಬರ್ 11ರಿಂದ 13 ರವೀಂದ್ರ ಕಲಾಕ್ಷೇತ್ರ, ಸೆಪ್ಟೆಂಬರ್ 20ರಿಂದ 22 ರಂಗಶಂಕರ, 23ನೇ ತಾರೀಕು ಡಾಕ್ಟರ್ ರಾಜ್ಭವನ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಭಾಗವಹಿಸೋ ಹಾಗೆ ಮಾಡೋ ಕರ್ತವ್ಯ ನಿಮ್ಮದು, ನಂದಲ್ಲ. ನಾವು ಆರ್ಗನೈಸ್ ಮಾಡ್ತಾ ಇದ್ದೇವೆ, ನಾವು ಇಟ್ಟಿದ್ದೇವೆ. ಅದು ದೇವರಿಗೆ ಬಿಟ್ಟಿದ್ದು. ಆದರೆ ಇದಿಲ್ಲ ನೋಡಿ, ಇಷ್ಟೆಲ್ಲ ಆದರೂ ಕೂಡ ಪ್ರೇಕ್ಷಕರ ಮಳೆ ಬರಬೇಕು ಖಂಡಿತ. ಸೊ ನಿಮ್ಮನ್ನೆಲ್ಲರಕ್ಕೆ ಇವತ್ತಿನ ಈ ಕ್ಷಣಕ್ಕೆ ನೀವು ಸಾಕ್ಷೀಭೂತರಾಗಿದ್ದಕ್ಕೆ ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ಶುಭರಾತ್ರಿ, ಮತ್ತೆ ಸಿಗೋಣ. ಆ ಎಲ್ಲ ದಿನಗಳಿಗೆ ನಮ್ಮದಾಗಲಿ. ನೆಕ್ಸ್ಟ್ ಗುರುವಾರ ವಿಜಯಮ್ಮ ಅಲ್ಲ, ವಿಜಯಮ್ಮ, ಡಾಕ್ಟರ್ ವಿಜಯಮ್ಮ ಅವರು ಬಹಳ ಕಾರಂತರ ಒಡನಾಡಿ, ಅವ್ರ ಜೊತೆ ಕೆಲಸ ಮಾಡಿದವರು, ಅವರಿಗೆ ಇವರ ಹಾಗೆ ಕ್ರಿಟಿಕ್ ಕೂಡ ಅವರು. ಸೊ ಅವರು ಕಂಡ ಕಾರಂತರು ಬೇರೆ ರೀತಿಯೇ ಕಾಣುತ್ತೆ. ಸೊ ಆ ರೀತಿಯ ಒಂದು ಇದಿದೆ ನಾಳೆ ನೆಕ್ಸ್ಟ್ ಗುರುವಾರ. ಅದರ ನೆಕ್ಸ್ಟ್ ಗುರುವಾರ ಭಾಸ್ಕರ್ ರಾವ್ ಪ್ರಜಾವಾಣಿ ಪ್ರಜಾವಾಣಿ ಉಪಸಂಪಾದಕರಾಗಿದ್ದವರು. ಸೊ ಅವರದ್ದು ಇರುತ್ತೆ, ಅವ್ರ ಜೊತೆ ಕಪ್ಪಣ್ಣ ಇರ್ತಾರೆ ಮೋಸ್ಟ್ಲಿ. ಸೊ ಈ 2 ವಾರಗಳನ್ನು ಕಳೆದು ಬಿಟ್ಟರೆ ನಂತರ ನಮಗೆ ಈ ಕಾರಂತರ ಟಾಕ್ ಸಿಗೋಲ್ಲ. ಏನಿದ್ರು ನಾವು ಕಾರಂತರನ್ನ ನೋಡೋದಕ್ಕೆ ಹೋಗ್ತೀವಿ 11, 12, 13. ಸೊ ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ನೋಡಲಿಕ್ಕೆ ಕೇಳಲಿಕ್ಕೆ ಬನ್ನಿ. BVK 89 ಟಾಕ್ ಎಲ್ರಿಗೂ ಶುಭ ಹಾರೈಸ್ತಾರೆ.